ಆಯುರ್ವೇದ ಅಂದ್ರೆ ಏನು ಅಂತ ಎಲ್ಲರಿಗೂ ಪ್ರಶ್ನೆ ಇದ್ದೇ ಇರುತ್ತೆ. ಆಯುರ್ವೇದ ಅಂದ್ರೆ ಮನೆ ಮದ್ದ, ಆಯುರ್ವೇದ ಅಂದ್ರೆ ಮಸಾಜ, ಅಥವಾ ಆಯುರ್ವೇದ ಅಂತ ಹೇಳಿದ್ರೆ ಲೇಟಾಗಿ ಕೆಲಸ ಮಾಡೋದ, ಅಥವಾ ಆಯುರ್ವೇದ ಅಂದ್ರೆ ಕೇರಳನ. ಜನಗಳು ಹೇಳಿದ್ರು ಡಾಕ್ಟ್ರೆ ಆಯುರ್ವೇದ ಅಂದ್ರೆ ಬಹಳ ಸಣ್ಣದಾಗಿರುತ್ತೆ, ಆಯುರ್ವೇದ ಅಂತ ಹೇಳಿದ ತಕ್ಷಣ ಒಂದು ಯಾವುದೋ ರೂಮಲ್ಲಿ ಸಣ್ಣ ಮಸಾಜ್ ರೂಮ್ ಅಂತ ಇರುತ್ತೆ, ಅದು ಆಯುರ್ವೇದನ. ಅಭಿಯಾಯರ್ ಅಂದ್ರೆ ಇವತ್ತಿನ ಕಾಲಕ್ಕೆ ಆಯುರ್ವೇದ ಯಾವ ಥರ ಬೇಕೋ ಆ ಥರ, ಮಿನಿಸ್ಟ್ರಿಂದ ಹಿಡಿದು ಸೆಕ್ಯೂರಿಟಿವರೆಗೆ ನಮ್ಮ ಪೇಷಂಟ್ಸ್ಗಳಿದೆ. ಹೆಲ್ತ್ ಅನ್ನೋದು ಯಾವಾಗಲೂ ಹೋಲಿಸ್ಟಿಕ್ ಆಗಿದೆ. ಬರೀ ಒಂದರಿಂದ ಬರೀ ಹಾರ್ಟಿಂದ ನಡೀತು, ಬರೀ ಬ್ರೈನಿಂದ ನಡೀತು, ಬರೀ ಶ್ವಾಸಕೋಶದಿಂದ ನಡೀತು, ಬರೀ ಕಿಡ್ನಿಯಿಂದ ನಡೀತಾ, ಎಲ್ಲ ಒಂದಕ್ಕೊಂದು ಸಿಂಕ್ ಆಗಿರುತ್ತೆ. ಜನಗಳಲ್ಲಿ ತಪ್ಪು ಕಲ್ಪನೆ ಇದೆ, ಆಯುರ್ವೇದದಲ್ಲಿ ರಿಸರ್ಚ್ ಇಲ್ಲ, ಎವಿಡೆನ್ಸ್ ಬೇಸ್ಡ್ ಇಲ್ಲ. ಕೂದಲಿಂದ ಹಿಡಿದು ಕಾಲವರೆಗೆ ಟ್ರೀಟ್ಮೆಂಟ್ ಸಿಗುತ್ತೆ. ತೂಕ ಜಾಸ್ತಿ ಆಗಿದ್ದಿರ್ಬೋದು, ಬೊಜ್ಜುತನ ಬಂದಿರ್ಬೋದು. ಇವಾಗ ಸಕ್ಕರೆ ಕಾಯಿಲೆಗೆ ಭಾರತ ದೇಶ ಫಸ್ಟ್ ಬರ್ತಾ ಇದೆ ಜಗತ್ತಲ್ಲಿ. ಟ್ರೀಟ್ಮೆಂಟ್ ಇಲ್ಲದೆ ಬರೀ ಕೌನ್ಸಿಲಿಂಗಲ್ಲೂ ಮಾಡ್ಬೋದು. ಈ ಕೋವಿಡಲ್ಲಿ ಏನು ಮಾಡಿದ್ವಿ, ಶ್ವಾಸದಲ್ಲಿರ್ತಕ್ಕಂಥ ತೊಂದರೆಗಳು ಕಡಿಮೆ ಆಗೋ ಸಲುವಾಗಿ ಈ ಬಸ್ ಡ್ರೈವರ್ ಇರ್ಬೋದು, ಕೂಲಿಕಾರದು ಅವರಿಗೂ ಕೊಟ್ವಿ. ಹಿಂಗಾಗ್ಬಿಟ್ಟು ಅದು ಒಂಥರ ಟ್ರೀಟ್ಮೆಂಟ್ ಮಾಡ್ತಾರೆ. ಹೃದಯ ಕಾಯಿಲೆಗಳು ಜಾಸ್ತಿ ಆಗ್ಬಿಟ್ಟು ಏನು ಮಾಡ್ತಿದ್ದಾರೆ, ಸರ್ ನನ್ನ ಸರ್ಜರಿ ಬೇಡ, ಅವಾಗ ಆಪ್ಷನ್ ಏನು, ಈ ಪೈಲ್ಸು ಫಿಶರ್ ಇಂಥ ತೊಂದರೆಗಳಾಗಿ ಅದಕ್ಕೆ ಕಸ್ಟಮೈಸ್ಡ್ ಅವರಿಗೆ ಬೇಕಾದಂಥ ನಮ್ಮ ಅನುಭವ ತೊಗೊಂಡ್ಬಿಟ್ಟು ಅವ್ರಿಗೊಂದು ಟ್ರೀಟ್ಮೆಂಟ್ ಮಾಡಿ. ಈ ಥರದ್ದು ಅವ್ರವ್ರಿಗೆ ಏನೇನು ಬೇಕು. ಅದ್ರ ಜೊತೆಗೆ ಇವಾಗ ಕ್ಯಾನ್ಸರ್ ಅಂತ ಮಹಾ ಕಾಯಿಲೆ, ಅದಕ್ಕೆ ಏನು ಮಾಡ್ಬೋದಪ್ಪ ನಾವು. ಮನುಷ್ಯರು ಎದರಿಂದ ಸಾಯ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಗುಂಡು ಹೊಡೆದು ಇದರಿಂದ ಯಾರು ಸಾಯ್ತಾ ಇಲ್ಲ. ಇವಾಗ ಏನಾಗ್ತಾ ಇದೆ, ಈ ಯಂಗ್ ಏಜಲ್ಲಿ ಜನ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾರೆ. ಅವರಿಗೆ ಮಾನಸಿಕವಾಗಿ ಸಾಂತ್ವನ ಹೇಳೋರಿಗೆ ನಾವು ಪೇಷಂಟ್ಗಳಿಗೆ ಆರಾಮ್ ಮಾಡ್ತೀವೋ ಬಿಡ್ತೀವಿ, ಅಟ್ಲೀಸ್ಟ್ ಕಂಫರ್ಟ್ ಮತ್ತು ಕನ್ಸೋಲ್ ಮಾಡಿಬಿಟ್ರೆ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಿದ್ವಿ. ಅವ್ರಿಗೆ ಏನಾಗುತ್ತೆ, ಕಾನ್ಸ್ಟಿಪೇಷನ್ ಇರುತ್ತೆ, ಅವ್ರಿಗೆ ಏನಿಲ್ಲ, ಹಸಿವಾಗ್ತಿರಲ್ಲ, ಅವ್ರಿಗೆ ಯಾವ ಥರದ ಒಂದು ಟ್ರೀಟ್ಮೆಂಟ್ ಮಾಡಬೇಕು, ಯಾವ ಥರದ ಊಟ ಕೊಡಬೇಕು, ಅದಕ್ಕೆ ಬೇಕಂತ ರಿಸರ್ಚ್ ಎಲ್ಲ ಇಲ್ಲಿ ಮಾಡ್ಬೋದು. ಅದಕ್ಕೆ ಗ್ರಹತುಲ್ಯ ಅನುಗುಣೇಶು ಅಂತ ಅಂದರೆ ಗ್ರಹಗಳು ಮತ್ತು ನಾವು ಇರ್ತಕ್ಕಂಥ ನಮ್ಮ ಗ್ರಹಗಳು ಅವ್ರುಗಳು ಸೇರಿಸ್ಬಿಟ್ಟು ಒಳ್ಳೆ ರಿಸಲ್ಟ್ ಕೊಡ್ಬೋದು. ಅದಕ್ಕಾಗಿ ವೈದ್ಯಕೀಯ ಶಾಸ್ತ್ರ, ಜ್ಯೋತಿಷಾಸ್ತ್ರ ಸೇರಿಸ್ಬಿಟ್ಟು ಯಾವ ಥರ ಮಾಡಬೇಕು ಅದು ಕೂಡ ಇಲ್ಲಿ ಸ್ಟಾರ್ಟ್ ಮಾಡಿ. ನಮಸ್ಕಾರ, ನಾನು ಡಾಕ್ಟರ್ ಅಬ್ದುಲ್ ಖಾದಿರ್, ಈ ಫೌಂಡರ್ ಮೆಂಬರ್ ಅಭಿಯಾಯೂರ್ಗೆ. ಅಭಿಯಾಯೂರ್ ಅಂದರೆ ಏನು ಅಂತ ಹೇಳಿದ್ರೆ, ಅಭಿ ಅಂದರೆ ಇವಾಗ ಆಯುರ್ವೇದ ಎರ ನಡೀತಾ ಇದೆ. ಆಯುರ್ವೇದ ಅಂದ್ರೆ ಏನು ಅಂತ ಎಲ್ಲರಿಗೂ ಪ್ರಶ್ನೆ ಇದ್ದೇ ಇರುತ್ತೆ. ಆಯುರ್ವೇದ ಅಂದರೆ ಮನೆ ಮದ್ದ, ಆಯುರ್ವೇದ ಅಂದರೆ ಮಸಾಜ, ಅಥವಾ ಆಯುರ್ವೇದ ಅಂತ ಹೇಳಿದ್ರೆ ಲೇಟಾಗಿ ಕೆಲಸ ಮಾಡೋದ, ಅಥವಾ ಆಯುರ್ವೇದ ಅಂದರೆ ಕೇರಳನ. ಇವೆಲ್ಲ ತಪ್ಪು ಕಲ್ಪನೆಗಳು ಈ 30 ವರ್ಷದಲ್ಲಿ ನೋಡಿ 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 ಇದಕ್ಕೊಂದು ಉತ್ತರ ಕೊಡಬೇಕು ಅಂತ ನಿಮ್ಮಂಥ ಪೇಷಂಟ್ಗಳು, ನಿಮ್ಮಂಥ ಫ್ರೆಂಡ್ಸು, ನಾವು ಈ 35 ವರ್ಷ ಜರ್ನಿಯಲ್ಲಿ ಫ್ರೆಂಡ್ಸ್ಗಳಿಂದ ಏನು ಕಲ್ತ್ವಿ ಅಂತ ಹೇಳಿದ್ರೆ, ಆಯುರ್ವೇದದ ಬಗ್ಗೆ ಅವರಲ್ಲಿರ್ತಕ್ಕಂಥ ತಪ್ಪು ಕಲ್ಪನೆಗಳು ತೆಗಿಬೇಕು ಅಂತ ಯೋಚನೆ ಮಾಡಿದ್ವಿ. ಯೋಚನೆ ಮಾಡ್ತಾ ಮಾಡ್ತಾ ಏನು ಮಾಡಿದ್ವಿ, ಎಲ್ಲೋ ಒಂದು ಕಡೆ ಕೆಲಸಕ್ಕೆ ಸೇರಿಕೊಂಡಾಗ ಏನಾಯಿತು, ಜನಗಳು ಹೇಳಿದ್ರು ಡಾಕ್ಟ್ರೇ ಆಯುರ್ವೇದ ಅಂದರೆ ಭಾಳ ಸಣ್ಣದಾಗಿರುತ್ತೆ, ಆಯುರ್ವೇದ ಅಂತ ಹೇಳಿದ ತಕ್ಷಣ ಒಂದು ಯಾವುದೋ ರೂಮಲ್ಲಿ ಸಣ್ಣ ಮಸಾಜ್ ರೂಮ್ ಅಂತಿರುತ್ತೆ, ಅದು ಆಯುರ್ವೇದನ. ರೈಟ್. ಆಮೇಲೆ VIP ಗಳಿಗೆ ಅಂಥೇಳಿ ಬರೋಕ್ಕೆ ನಮಗೆ ಹೈಜಿನ್ ಆಗಿರೋದಿಲ್ಲ. ಇಂಥವೆಲ್ಲ ತಪ್ಪು ಕಲ್ಪನೆಗಳು 108 ವಿಷಯಗಳು ಈ ಸ್ಟೂಡೆಂಟ್ ಲೈಫಿಂದ ನೋಡಿಕೊಂಡು ಒಂದು ಒಳ್ಳೆಯ ಒಂದು ರಿಸರ್ಚ್ ಸೆಂಟರ್ ಮಾಡೋಣ ಅಂತ ನಮ್ಮ ಗುರುಗಳು, ನಮ್ಮ ಮಿತ್ರರು, ನಮ್ಮ ಹಿತೈಷಿಗಳು ಎಲ್ಲರೂ ಸೇರಿಕೊಂಡು ಕೆಲಸ ಮಾಡಿದರು. ಅವಾಗ ಏನು ಮಾಡಿದರು, ಓ ಹೌದಾ ಇದಕ್ಕೊಂದು ಉತ್ತರ ಕೊಡಬೇಕಲ್ಲ ಅಂದ್ಬಿಟ್ಟು ನಿಮ್ಮಂಥ ಫ್ರೆಂಡ್ಸ್ ಬಂದರು ಒಬ್ಬರು ತೋರಿಸ್ಕೊಳ್ಳೋಕ್ಕೆ. ಡಾಕ್ಟ್ರೇ ಏನು ಮಾಡ್ತಾರೆ, ನಾನು ಒಂದು ಕಾಲೇಜಲ್ಲಿ ಪ್ರೊಫೆಸರಾಗಿ ಡೀನಾಗಿ ಕೆಲಸ ಮಾಡ್ತಾಯಿದ್ದೀನಿ, ನಾನು BGS ಸಂಸ್ಥೆಯಲ್ಲಿ. ಅಲ್ಲಿ ಮಾಡ್ಬೇಕಾದ್ರೆ ಅವ್ರು ಹೇಳಿದ್ರು ಡಾಕ್ಟ್ರೆ ಒಂದು ಒಳ್ಳೆ ಹಾಸ್ಪಿಟ್ಲ್ ಮಾಡಿ ಜನಗಳಿಗೆ ಅಂತ ಹೇಳಿದ್ರು. ಆಯಿತು ಅಂತ ಯಾರೋ ನಮ್ಮ ಫ್ರೆಂಡ್ ಬಂದರು, ಒಬ್ಬರು ಅಮೆರಿಕಾದಿಂದ, ಇನ್ನೊಬ್ಬರು ಬಂದರು, ನಾವು ಅಮೆರಿಕಕ್ಕೆ ಹೋದ್ವಿ. ಅಲ್ಲಿಂದ ಒಂದು ಯೋಚನೆ ಆಯಿತು, ಇವರಿಗೆಲ್ಲ ಕ್ಲೈಂಟ್ಗಳಿಗೆ ನಮ್ಮ ಜಾಗ ಚೆನ್ನಾಗಿದ್ದರೆ ಪೇಷಂಟ್ಗಳು ಬರ್ತಾವೆ ಅನ್ನೋದು ಯೋಚನೆ ಸ್ಟಾರ್ಟ್ ಆಯಿತು. ಅಮೇರಿಕಾ ಹೋಗಿ ಬಂದ ಮೇಲೆ ಯೋಚನೆ ಬಂತು, ಒಂದು ಹಾಸ್ಪಿಟಲ್ ಮಾಡಬೇಡ ಅಂತ. ಇಲ್ಲಿ ನಮ್ಮ ವೆಂಕಟೇಶ್ ಸರ್ ಅವರು ನನಗೆ ಭಾಳ ಕೊಟ್ಟರು, ಈ ಸಂಜೆ ವ್ಯವಸ್ಥಾಪಕರು. ಅವ್ರ ಮಗ ಶ್ರೀನಿವಾಸ್ ಅಂದ್ಬಿಟ್ಟು, ಅವ್ರ ಹೆಂಡತಿ ಪಲ್ಲವಿ ಅಂದ್ಬಿಟ್ಟು, ಇವರೆಲ್ಲ ಏನು ಮಾಡಿದರು, ಡಾಕ್ಟ್ರೇ ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ ಬನ್ನಿ ಅಂತ. ಇವರೆಲ್ಲ ಪೇಷಂಟ್ಗಳು ನಮಗೆ ಒಂದು ಜಾಗ ಕೊಟ್ಟು ಡಾಕ್ಟ್ರೇ ನಾವು ನಿಮ್ಮ ಹಿಂದಿದ್ದೀವಿ ಮಾಡಿ ಅಂತ ಹೇಳಿದ್ರು. ಅವಾಗ ಅಭಿಯಾಯೂರ್ ಸ್ಟಾರ್ಟ್ ಆಯಿತು. ಅಭಿಯಾಯೂರ್ ಅಂದರೆ ಇವತ್ತಿನ ಕಾಲಕ್ಕೆ ಆಯುರ್ವೇದ ಯಾವ ಥರ ಬೇಕೋ ಆ ಥರ. ಫಸ್ಟ್ ಜನಗಳಿಗೆ ತಪ್ಪು ಕಲ್ಪನೆ ತೆಗಿಯೋಕ್ಕೆ ಒಂದು ದೊಡ್ಡ ಸ್ಪೇಷಿಯಸ್ ಆಗಿ ಮಾಡೋ ಸಲುವಾಗಿ 4000 ಸ್ಕ್ವೇರ್ ಫೀಟಲ್ಲಿ ದೊಡ್ಡ ರೂಮಾಗಿ ಮಾಡಿದ್ವಿ. ಜನ ನೋಡೋ ದೃಷ್ಟಿಕೋನ ಬದಲಾಯಿತು, ಓ ಈ ಥರನೂ ಮಾಡ್ಬೋದಾ ಅಂತ. ಅದ್ರ ಮೇಲೆ ಏನು ಮಾಡಿದ್ವಿ, ನಮ್ಮ ಟಾರ್ಗೆಟ್ ಇರೋದು ಈ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದ್ದು 5-6 ಜನಗಳ ಒಂದು 5 ಟಾರ್ಗೆಟ್ ಆರ್ಗನ್ಗಳ ಥರ 5-6 ಟಾರ್ಗೆಟ್ ಜನಗಳಿಗೆ ಮಾಡಿದ್ವಿ. ಒಂದು ಯಾರು, ಪೊಲಿಟಿಷಿಯನ್ಸ್, ನೆಕ್ಸ್ಟ್ ಯಾರು, ಇಂಡಸ್ಟ್ರಿಯಲಿಸ್ಟ್, ನೆಕ್ಸ್ಟ್ ಯಾರು, ಬ್ಯೂರೋಕ್ರಾಟ್ಸ್, ನೆಕ್ಸ್ಟ್ ಯಾರು, ಫಾರಿನ್ ಡೆಲಿಗೇಟ್ಸ್, ನೆಕ್ಸ್ಟ್ ಯಾರು, ಬಿಸ್ನೆಸ್ಮನ್ಸ್, ಮತ್ತು ಉಳಿದೆಲ್ಲ. ಈ 6 ಜನಗಳು ಮುಖ್ಯವಾಗಿ, ಮತ್ತು ಉಳಿದೆಲ್ಲ ಜನಗಳಿಗೆ ಒಂದು ಅವರಿಗೆ ಬೇಕಾದಂಥ ಒಂದು ಪ್ರೀಮಿಯರ್ ಕೊಡೋ ಸಲುವಾಗಿ ಒಂದು ಹಾಸ್ಪಿಟಲ್ ಸ್ಟಾರ್ಟ್ ಆಯಿತು. ಆ ದೇವ್ರ ದಯದಿಂದ ಮತ್ತೆಲ್ಲ ನಿಮ್ಮಂಥ ಹಿತೈಷಿಗಳ ಆಶೀರ್ವಾದದಿಂದ ಏನಾಯಿತು, ಈ ಮಿನಿಸ್ಟ್ರಿಂದ ಹಿಡಿದು ಸೆಕ್ಯೂರಿಟಿವರೆಗೆ ನಮ್ಮ ಪೇಷಂಟ್ಸ್ಗಳಿದ್ದಾವೆ. ಅದರಲ್ಲಿ ಏನಾಯಿತು, ಆಯುರ್ವೇದ ಅಂತ ಹೇಳಿದ್ರೆ ಅವ್ರು ಬಂದು ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಎಷ್ಟು ದಿನ ಆಯಿತು, ಏನು ಕತೆ ಅಂತ ಅವ್ರಿಗೆ ಇರ್ತಕ್ಕಂಥ ಕೆಟ್ಟ ಕಲ್ಪನೆಗಳೆಲ್ಲ ಇಲ್ಲೇ ಹೋಗಲಾಡ್ಸೋಕ್ಕೆ ಪ್ರಯತ್ನ ಮಾಡಿದ್ವಿ. ಅದು ಮುಖ್ಯ ಉದ್ದೇಶ. ಎರಡನೇ ಉದ್ದೇಶನ ಅಮೇರಿಕಾ ಹೋದಾಗ ಅಲ್ಲಿ ಹೇಳಿದ್ದು ಅಷ್ಟೇ, ಸ್ವಾಮೀಜಿ ಇದ್ದರು, ನಿರ್ಮಲಾನಂದ ಸ್ವಾಮೀಜಿ. ಆವಾಗ ಅವ್ರ ಮುಂದೆ ಚಲುವರಾಯ ಸ್ವಾಮಿ ಮಿನಿಸ್ಟ್ರುಗಳು ಇದ್ದರು, ಪ್ರಿಯಾಂಕಾ ಖರ್ಗೆ ಇದ್ದರು, ಸುಮಾರು ಒಂದು 5000 ಜನಗಳ ಮುಂದೆ ನಾನು ಹೇಳಿದ್ದಷ್ಟೇ, ಆಯುರ್ವೇದ ಅಂದರೆ ಮನೆ ಮದ್ದಲ್ಲ,
ಆಯುರ್ವೇದ ಅಂದರೆ ಮಸಾಜ್ ಅಲ್ಲ. ಆಯುರ್ವೇದ ಅಂತ ಹೇಳಿದ್ರೆ ಕೇರಳ ಅಲ್ಲ, ಕರ್ನಾಟಕದಲ್ಲಿ 110 ಕಾಲೇಜುಗಳಿದ್ದಾವೆ. ಒಂದು ವೈದ್ಯಕೀಯ ಶಾಸ್ತ್ರಕ್ಕೆ, ಆಯುರ್ವೇದ ಶಾಸ್ತ್ರಕ್ಕೆ ಏನು ಬೇಕು ಇದೆಲ್ಲ ಇದೆ. ಇದು ಬ್ಲೆಂಡ್ ಮಾಡಿ, ಒಂದು ಪ್ರೀಮಿಯಂ ಕ್ವಾಲಿಟಿ ಬ್ಲೆಂಡ್ ಮಾಡಿ, ಆಯುರ್ವೇದದ ಯಾವುದೇ ಒಂದು ಲೋಪದೋಷಗಳು ಆಗಬಾರ್ದು ಕ್ಲಾಸಿಕ್ಸಿಗೆ ಅಥವಾ ಅಲ್ಲಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ಗಳಿಗೆ, ಸಿದ್ಧಾಂತಗಳಿಗೆ ಅದನ್ನು ಕೊಟ್ಬಿಟ್ಟು ನಾವು ಜನಗಳಿಗೆ ಯಾವ ಥರ ಸರ್ವ್ ಮಾಡಬೇಕು ಅಂತ ಇದು. ಅಭಿಯಾಯುರಲ್ಲಿ ಏನೆಲ್ಲ ಚಿಕಿತ್ಸಾ ಪದ್ಧತಿ? ಇಲ್ಲಿ ಹೋಲಿಸ್ಟಿಕ್ ಅಂತ ಯಾಕೆ ಯೋಚನೆ ಮಾಡಿದ್ವಿ, ಅಭಿಯಾಯುರ್ ಹೋಲಿಸ್ಟಿಕ್ ಸೆಂಟರ್ ಅಂತ ಯಾಕೆ ಇಟ್ವಿ? ಹೆಲ್ತ್ ಅನ್ನೋದು ಯಾವಾಗಲೂ ಹೋಲಿಸ್ಟಿಕ್ ಆಗಿರುತ್ತೆ. ಬರೀ ಹಾರ್ಟಿಂದ ನಡೀತು, ಬರೀ ಬ್ರೈನಿಂದ ನಡೀತು, ಬರೀ ಶ್ವಾಸಕೋಶದಿಂದ ನಡೀತು, ಬರೀ ಕಿಡ್ನಿಯಿಂದ ನಡೀತಾ, ಎಲ್ಲ ಒಂದಕ್ಕೊಂದು ಸಿಂಕ್ ಆಗಿರ್ತವೆ. ಆ ಥರ ಸಿಂಕಲ್ಲಿ ಆಯುರ್ವೇದ ಇರ್ಬೋದು, ಅಲೋಪತಿ ಇರ್ಬೋದು, ಹೋಮಿಯೋಪತಿ ಇರ್ಬೋದು, ಆ ಸಿದ್ಧ ಇರ್ಬೋದು, ಅಕ್ಯುಪಂಚರ್ ಇರ್ಬೋದು, ಮಾಡರ್ನ್ ಇರ್ಬೋದು, ಯೋಗ ಇರ್ಬೋದು, ಆಸನಗಳು ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ರೈಟ್, ದೈವಾಪಶ ಚಿಕಿತ್ಸೆ ಇರ್ಬೋದು, ಪೇಷಂಟಿಗೆ ಏನೂ ಬೇಡ, ಒಂದು ನಾವು ಬರೀ ಮಾರಲ್ ಸಪೋರ್ಟ್ ಇರ್ಬೋದು, ಅವ್ರ ತಿಳುವಳಿಕೆ ತೆಗೆಯೋದ್ರಿಂದ ಇರ್ಬೋದು, ಇವೆಲ್ಲ ಸೇರಿಸ್ಬಿಟ್ಟು ಒಂದು ಬಾಕ್ಸಲ್ಲಿ ಅಥವಾ ಒಂದು ಪ್ರೂಫಲ್ಲಿ ಈ ಟ್ರೀಟ್ಮೆಂಟ್ ಸೆಂಟರ್ ಸ್ಟಾರ್ಟ್ ಮಾಡಿಬಿಟ್ಟು ಬೇರೆ ಬೇರೆ ವೈದ್ಯಕೀಯ ಶಾಸ್ತ್ರ ಯಾರಲ್ಲಿ ವಿದ್ವತ್ವ ಇರುತ್ತೋ ಅವ್ರ ಹತ್ರ ಒಪಿನಿಯನ್ ತೊಗೊಂಡ್ಬಿಟ್ಟು ಇಲ್ಲಿ ನಾವು ಜನಗಳಿಗೆ ಒಂದು ಟ್ರೀಟ್ಮೆಂಟ್ ಸರ್ವ್ ಮಾಡಬೇಕು ಇನ್ ದ ನೇಮ್ ಆಫ್ ಆಯುರ್ವೇದ. ಅದ್ರ ಜೊತೆಗೆ ಏನು ರಿಸರ್ಚ್ ಮಾಡೋದು. ಏನಂತ ಹೇಳಿದ್ರೆ ಜನಗಳಲ್ಲಿ ತಪ್ಪು ಕಲ್ಪನೆ ಇದೆ, ಆಯುರ್ವೇದದಲ್ಲಿ ರಿಸರ್ಚ್ ಇಲ್ಲ, ಎವಿಡೆನ್ಸ್ ಬೇಸ್ಡ್ ಇಲ್ಲ ಅಂತ. ಇಲ್ಲಿ ರಿಸರ್ಚ್ ಸುಮಾರು ವಿಷಯಗಳಲ್ಲಿ ರಿಸರ್ಚ್ ನಡೀತಾ ಇದೆ. ಯಾಕಂತೇಳಿದ್ರೆ ಸತತ 10 ವರ್ಷದಿಂದ ಏನು ಮಾಡ್ತಾ ಇದ್ದೀವಿ ನಾವು, ಒಂದು ಟೀಚರಾಗಿ MD PhD ಮಾಡಿ ಎಲ್ಲ ಮಾಡಿ ಜನಗಳಿಗೆ ನಾವು ಯಾವ ಥರ ಅವರಿಗೆ, ಯಾಕಂದರೆ ಹ್ಯಾಂಡ್ ಮೇಡ್ ಅಥವಾ ಕಸ್ಟಮೈಸ್ಡ್ ಟ್ರೀಟ್ಮೆಂಟ್ ಕೊಡ್ಬೇಕಂತ. ಅಮೇರಿಕಾದಿಂದ ಜನ ಬರ್ತಾರೆ, ಮಲೇಷ್ಯಾದಿಂದ ಜನ ಬರ್ತಾರೆ, ಇಲ್ಲಿರ್ತಕ್ಕಂಥ ಬ್ಯೂರೋಕ್ರಾಟ್ಸ್ ಬರ್ತಾರೆ, ರಾಜಕೀಯ ವ್ಯಕ್ತಿಗಳು ಬರ್ತಾರೆ, ಎಲ್ಲರೂ ಬಂದು ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಎಟ್ ದ ಎಂಡ್ ಆಯುರ್ವೇದ ಒಂದು ದೊಡ್ಡದಾಗಿದ್ದು ನಾವು ತೋರಿಸೋದು ನಮ್ಮ ಉದ್ದೇಶ ಆಗಿತ್ತು. ಅದಕ್ಕೆ ಈ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೆ ಹೋಲಿಸ್ಟಿಕ್ ರಿಸರ್ಚ್ ಸೆಂಟರ್ ಅಂತ ಇಟ್ವಿ. ಅದರಲ್ಲಿ ನನ್ನ ಮುಖ್ಯ ಉದ್ದೇಶ ಏನಂತೇಳಿದ್ರೆ, ನನ್ನ ಪೇಷಂಟು ಮತ್ತು ಪೇಷಂಟ್ ಜೀವ ಇಂಪಾರ್ಟೆಂಟ್, ಯಾವುದೇ ವೈದ್ಯ ಪದ್ಧತಿ ಇಂಪಾರ್ಟೆಂಟ್ ಇಲ್ಲ. ಎಲ್ಲ ವೈದ್ಯ ಪದ್ಧತಿಗಳು ತಮ್ಮದೇ ಆದ ಅಡ್ವಾಂಟೇಜಸ್ ಇದ್ದಾವೆ, ತಮ್ಮದೇ ಆದ ಲಿಮಿಟೇಷನ್ಸ್ ಇದ್ದಾವೆ. ಅದರಲ್ಲಿ ಅದನ್ನು ನಾವು ಕಾಂಕರ್ ಮಾಡಿಬಿಟ್ಟು ಈ ಒಂದು ಸೆಂಟರ್ ಸ್ಟಾರ್ಟ್ ಮಾಡಿ. ಯಾವುದಕ್ಕೆಲ್ಲ ಟ್ರೀಟ್ಮೆಂಟ್ ಸಿಗುತ್ತೆ ಸರ್? ನಮ್ಮಲ್ಲಿ ಕೂದಲಿಂದ ಹಿಡಿದು ಕಾಲವರೆಗೆ ಟ್ರೀಟ್ಮೆಂಟ್ ಸಿಗುತ್ತೆ. ಅಂದರೆ ಉಗುರಿರ್ತಲ್ಲ ಅಲ್ಲಿವರೆಗೆ, ಅಂದರೆ ದೇಹದಲ್ಲಿ ಎಲ್ಲ ಸಂಬಂಧಗಳಿಗೆ ಸಿಗುತ್ತೆ. ಅದರಲ್ಲಿ ನಾವು ಏನು ಮಾಡಿದ್ವಿ, ಇಲ್ಲಿ ಇಷ್ಟು ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದ ಕಾರಣ ಏನಂತ ಹೇಳಿದ್ರೆ, ಫಸ್ಟ್ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ನಾನು ಹೇಳಿದ್ನಲ್ಲ, ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಅಂದ್ರೇನು? ತೂಕ ಜಾಸ್ತಿ ಆಗಿದ್ದಿರ್ಬೋದು, ಬೊಜ್ಜುತನ ಬಂದಿರ್ಬೋದು. ಇವಾಗ ಸಕ್ಕರೆ ಕಾಯಿಲೆಗೆ ಭಾರತ ದೇಶ ಫಸ್ಟ್ ಬರ್ತಾಯಿದೆ ಜಗತ್ತಲ್ಲಿ, ಡಯಾಬಿಟಿಕ್ ಕ್ಯಾಪಿಟಲ್ ಅಂತ ಕರಿತೀವಿ. ಅದ್ರ ಜೊತೆಗೆ ಇವಾಗ ಈ ಮಾನಸಿಕ ಬಲ್ಲಲಾಟಗಳಲ್ಲಿ ನಿಮಾನ್ಸಿಗೂ ಕಂಟ್ರೋಲ್ ಆಗ್ತಾ ಇಲ್ಲ, ಅಷ್ಟು ಜನ ಜಾಸ್ತಿ ಆಗಿದ್ದಾರೆ. ಅದ್ರ ಜೊತೆಗೇನು, ಈ ಲೈಂಗಿಕ ದೌರ್ಬಲ್ಯ ಮತ್ತು ನಿಶಕ್ತಿ, ಜೊತೆಗೆ ಮಕ್ಕಳು ಆಗಲಾರ್ದಂಥ ಕಾಯಿಲೆಗಳು. ಅದ್ರ ಜೊತೆಗೆ ಮಸ್ಕುಲೋಸ್ಕೆಲಿಟಲ್, ಬೆಂಗಳೂರು ರೋಡ್ಗಳು, ಬೆಂಗಳೂರಿನ ವಾತಾವರಣ ಎಲ್ಲ, ನಾವು ಇರ್ತಕ್ಕಂಥ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಮೂಳೆ ಬೆಂಡಾಗಿದೆ ಮತ್ತು IVDP ಆಗಿದೆ, ನನಗೆ ಸೊಂಟ ನೋವಾಗಿದೆ, ನನಗೆ ಕತ್ತು ನೋವಾಗಿದೆ. ಕಂಪ್ಯೂಟರ್ ಮತ್ತು ಡಿಜಿಟಲೀಕರಣ ಅಥವಾ ಈ ಬಂಡವಾಳಶಾಹಿ ಅಥವಾ ನಾವು ಏನಪ್ಪ ಇಂಡಸ್ಟ್ರಿಯಲೈಸೇಷನ್ ಏನಂತೀವೋ, ಗ್ಲೋಬಲೈಸೇಷನ್ ಏನಂತೀವೋ, ಅದೆಲ್ಲ ಏನು ಮಾಡಿಬಿಟ್ಟಿದೆ, ಜನಗಳಿಗೆ ಲಾಂಗ್ ರನ್ ಕೂತ್ಕೊಳ್ತಾ ಇದೆ. ಅವ್ರಿಗೆ ಅನಿದ್ರೆ ಬರ್ತಾ ಇದೆ, ರೈಟ್. ಕಣ್ಣಿಗೆ ಆಲ್ರೆಡಿ ನಾವೆಲ್ಲರೂ ಚಸ್ಮಾ ಯೂಸ್ ಮಾಡ್ತಾ ಇದ್ದೀವಿ. ಎಲ್ಲದಕ್ಕಿಂತ ಜಾಸ್ತಿ ಹೊಟ್ಟೆ ಬೊಜ್ಜು ಬಂದುಬಿಟ್ಟು ಗ್ಯಾಸ್ಟ್ರೈಟಿಸ್ ಆಗ್ತಾ ಇದೆ. ಈಗೆಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಏನೇನು ತೊಂದರೆಗಳಿದ್ದಾವೆ ಎಲ್ಲಕ್ಕೂ ಹೋಲಿಸ್ಟಿಕ್ಕಾಗಿ ಕೊಡೋ ಸಲುವಾಗಿ ಈ ಹಾಸ್ಪಿಟಲ್ ಮಾಡಿದ್ವಿ. ಇನ್ನೂ ಅದ್ರ ವಿಶೇಷವಾಗಿ ಏನು ಅಂತ ಹೇಳಿದ್ರೆ, ಜನಗಳಲ್ಲಿ ಇವಾಗ ನಾನು ಆಯುರ್ವೇದ ತೊಗೊಂಡ್ಬಿಟ್ರೆ ಅಂಥದ್ದಾಗುತ್ತೆ ಇಂಥದ್ದಾಗುತ್ತೆ ಅನ್ನೋದು ಕೆಟ್ಟ ಯೋಚನೆ ಕೂಡ ಬಂದಿದೆ. ಅದು ಬೇರೆ ಬೇರೆ ಕಾರಣಗಳಿಂದ ಬಂದಿರ್ಬೋದು, ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡೋಕೆ ಭಾಳ ಲೇಟ್ ಆಗುತ್ತೆ. ಅದನ್ನು ನಾವು ಹೋಗಲಾಡಿಸಿ ಟ್ರೀಟ್ಮೆಂಟ್ ಇಲ್ಲದೆ ಬರೀ ಕೌನ್ಸ್ಲಿಂಗಲ್ಲೂ ಮಾಡ್ಬೋದು, ಅಕ್ಯುಪಂಚರಲ್ಲೂ ಮಾಡ್ಬೋದು, ಅಕ್ಯುಪ್ರೆಷರಲ್ಲೂ ಮಾಡ್ಬೋದು, ಬ್ಲಡ್ ಲೆಟ್ಟಿಂಗ್ ಟ್ರೀಟ್ಮೆಂಟ್ ಒಂದು ಮಾಡ್ಬೋದು. ಇವಾಗ ಭಾಳ ಪ್ರಚಲಿತವಾಗಿ ಯುನಾನಿಯಲ್ಲಿ ಈ ಒಂದು ಹಿಜಾಮ ಅಂತಿದೆ, ಅಂಥ ಟ್ರೀಟ್ಮೆಂಟ್ಗಳಿರ್ಬೋದು, ಅಕ್ಯುಪ್ರೆಷರ್ ಇರ್ಬೋದು. ಬರೀ ಡಯಟಿಂದ ಟ್ರೀಟ್ಮೆಂಟ್ ಮಾಡ್ತಕ್ಕಂಥದ್ದು ಏನಿಲ್ಲ ಅವರಿಗೆ, ಬರೀ ಆಹಾರಗಳು ತೊಗೊಳ್ಳಿ. ಅದ್ರ ಜೊತೆಗೆ ಎಲ್ಲ ಸೇರಿಸಿ ಪಂಚಕರ್ಮ ಟ್ರೀಟ್ಮೆಂಟ್ ಅಂತ ಇರ್ಬೋದು, ರೈಟ್. ಅವ್ರಿಗೆ ಬೇಕಾದಂಥ ರೆಜ್ಯುನೇಷನ್ ಟ್ರೀಟ್ಮೆಂಟ್ ಇರ್ಬೋದು. ಹೆಲ್ತನ್ನು ಫಿಸಿಕಲಿ, ಮೆಂಟಲಿ, ಸ್ಪಿರಿಚುವಲಿ ಮತ್ತು ಸೋಷಿಯೋ ಎಕನಾಮಿಕಲಿ ಇರ್ತಕ್ಕಂಥ ಎಲ್ಲ ತೊಂದರೆಗಳಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಒಂದು ಸೆಕ್ಟರ್. ಈ ಕೋವಿಡಲ್ಲಿ ಏನು ಮಾಡಿದ್ವಿ, ಕೋವಿಡಲ್ಲಿ ಒಂದು ಕಿಟ್ ಮಾಡಿದ್ವಿ. ಯಾವ ಥರ ಕಿಟ್ ಮಾಡಿದ್ವಿ, ಅವಾಗೆಲ್ಲ ಯಾವುದೇ ರೀತಿಯ ಮೆಡಿಸಿನ್ಗಳು ಕೊಟ್ಬಿಟ್ರೆ ಜನಗಳಿಗೆ ಹೆಲ್ಪ್ ಆಗುತ್ತೆ ಅಥವಾ ಅದನ್ನ ಹೆಂಗೆ ಮಾಡ್ಬೋದು ಅಂತ ಈ ಥರದ ಕಾಯಿಲೆಗಳು ಹೇಳಿದಾರಾ? ನಾನೊಂದು ಲಾಸ್ಟ್ 15-20 ವರ್ಷದಿಂದ ಎಬೋಲಾ ಮತ್ತು H1N ಬಗ್ಗೆ ನಿಮ್ಮ ಈ ಮಾಧ್ಯಮಗಳಲ್ಲಿ ಮಾತಾಡಿದ್ದೆ. ಆ ಒಂದು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಒಂದು ಕಿಟ್ ಮಾಡಿದ್ವಿ. ಅವ್ರ ಜನಗಳಿಗೆ ಏನು ಬೇಕು, ಶ್ವಾಸದಲ್ಲಿರ್ತಕ್ಕಂಥ ತೊಂದರೆಗಳು ಕಡಿಮೆ ಆಗೋ ಸಲುವಾಗಿ. ಜನ ಅಲ್ಲಿ ಸತ್ತಿರೋದು ಭಯದಿಂದ ಹೊರತು, ರೈಟ್, ಕಾಯಿಲೆಯಿಂದ ಕಡಿಮೆ. ಅವ್ರಿಗೆ ಏನು ಮಾಡಬೇಕು ಅಂತ ಕಸ್ಟಮೈಸ್ ಮೆಡಿಸಿನ್ ಮಾಡಿದ್ವಿ. ಒಂದು ಯಾವುದೋ ಒಂದು ಸ್ಟೀಮ್ ತೊಗೊಳ್ಳೋದು, ಒಂದು ಲೇಯರ್ ತೊಗೊಳ್ಳೋದು, ಎಲ್ಲ ಈ ಬ್ಯೂರೋಕ್ರಾಟ್ಸ್ಗಳಲ್ಲಿ ಮತ್ತು ರಾಜಕೀಯ ವ್ಯಕ್ತಿಗಳು ಎಲ್ಲರೂ ಯೂಸ್ ಮಾಡಿದರು. ಅದ್ರ ಜೊತೆಗೆ ನಮಗೆ ಇನ್ನೂ ಖುಷಿಯಾದ ಸಂಗತಿ ಅಂದರೆ, ನಾವು ಸರ್ವಿಸ್ ಮಾಡೋದ್ರಲ್ಲಿ ಈ ಬಸ್ ಡ್ರೈವರ್ ಇರ್ಬೋದು, ಕೂಲಿಕಾರದು ಅವರಿಗೆ ಕೊಟ್ವಿ. ಹಿಂಗಾಗ್ಬಿಟ್ಟು ಅದು ಒಂಥರ ಟ್ರೀಟ್ಮೆಂಟ್ ಮಾಡಿದ್ವಿ. ಅಂದರೆ ಇನ್ಫೆಕ್ಟಿವ್ ಇದೆ, ನಾನ್ ಇನ್ಫೆಕ್ಟಿವ್ ಇದೆ ಅಂದ್ಬಿಟ್ಟು ಬೇರೆ ಬೇರೆ ಕಸ್ಟಮೈಸ್ ಮಾಡಿದ್ವಿ. ಅದ್ರ ಜೊತೆಗೆ ಇವಾಗ ಹೃದಯ ಕಾಯಿಲೆಗಳು ಜಾಸ್ತಿ ಆಗಿದೆ. ಏನು ಮಾಡ್ತಿದ್ದಾರೆ, ಸರ್ ನನಗೆ ಸರ್ಜರಿ ಬೇಡ, ಆವಾಗ ಆಪ್ಷನ್ ಏನು?
ರೈಟ್. ಮಾಡರ್ನ್ ಮೆಡಿಸಿನ್ ಜೊತೆಗೆ ಆಯುರ್ವೇದಿಕ್ ಔಷಧ ಕೊಡ್ತಕ್ಕಂಥದ್ದು. ರೈಟ್. ಇವಾಗ ಸಕ್ಕರೆ ಕಾಯಿಲೆ ಜಾಸ್ತಿ ಇದೆ. ಸಕ್ಕರೆ ಕಾಯಿಲೆಯಲ್ಲಿ 400 ಬಂದುಬಿಟ್ಟಿದೆ. ನಾನು ಇನ್ಸುಲಿನ್ ತೊಗೊಳಕ್ಕೆ ಬೇಡ, ನನಗೆ 4 ಮಾತ್ರೆಗಳು ತೊಗೊಳೋದು ಬೇಡ. ಮಾತ್ರೆಗಳಿಂದ ಸೈಡ್ ಎಫೆಕ್ಟ್ ಜಾಸ್ತಿ ಆಗ್ತಾಯಿದೆ. ನೀವು ಅಮೇರಿಕಾದ ಜರ್ನಲ್ ತೆಗೆದು ನೋಡಿಬಿಟ್ರೆ ಜಾಮಾ ಅಂತ ಬರುತ್ತೆ, ಅದರಲ್ಲಿ ಅಮೇರಿಕಾದಲ್ಲಿ ನೋಡಿದರೆ ಈ ವಾರಗಳಿಗಿಂತ ಜನ ಸಾಯೋದು ಈ ಸೈಡ್ ಎಫೆಕ್ಟ್ ಆಫ್ ಎ ಮೆಡಿಸಿನಿಂದ ಸಾಯ್ತಿದ್ದಾರೆ ಅಂತ ಪ್ರೂವ್ ಆಗಿದೆ. ಅದನ್ನು ತಲೆಯಲ್ಲಿ ಇಟ್ಕೊಂಡು ನಾವು ಹೋಲಿಸ್ಟಿಕ್ ಆಗಿ ಅಡ್ಜುವೆಂಟ್ ಥೆರಪಿಯಾಗಿ ಆ ಥರ ಟ್ರೀಟ್ಮೆಂಟ್ಗಳು ನಾವು ಬೇರೆ ಬೇರೆ ಮೆಡಿಸಿನ್ ಎಲ್ಲ ಮಾಡಿದ್ವಿ. ಇವಾಗ ವೂಂಡ್ ಹೀಲಿಂಗ್ ಪ್ರಾಪರ್ಟಿ, ವೇನಸ್ ಅಲ್ಸರ್ ಆಗಿಬಿಟ್ಟಿರುತ್ತೆ, ಈ ಆಮೇಲೆ ಅವಕ್ಕೆಲ್ಲ ತೊಂದರೆಗಳು ಆಗಿಬಿಟ್ಟಿರ್ತದೆ, ಈ ಪೈಲ್ಸು ಫಿಶರ್ ಇಂಥ ತೊಂದರೆಗಳಾಯಿತು. ಅದಕ್ಕೆ ಕಸ್ಟಮೈಸ್ಡ್ ಅವರಿಗೆ ಬೇಕಾದಂಥ ನಮ್ಮ ಅನುಭವ ತೊಗೊಂಡ್ಬಿಟ್ಟು ಅವ್ರಿಗೆ ಮಾಡಿದ ನಮ್ಮ ಟೀಮ್ ಎಲ್ಲ ತೊಗೊಂಡ್ಬಿಟ್ಟು ಅವ್ರಿಗೊಂದು ಐಟ್ಮೆಂಟ್ ಮಾಡಿದ್ವಿ. ಈ ಥರದ್ದು ಅವ್ರವ್ರಿಗೆ ಏನೇನು ಬೇಕು. ಈ ಕಾರ್ಡಿಯೋವ್ಯಾಸ್ಕ್ಯುಲರ್ ನಾನು ಹೇಳ್ತೇನೆ, ಹಾರ್ಟ್ ಅಟ್ಯಾಕ್ ಪೇಷಂಟು ಡಾಕ್ಟರ್ ಪ್ರಭಾವತಿ ಅಂತಿದ್ದಾರೆ, ಅವ್ರು ನಮಗೆ ಭಾಳ ಅವರು ಕಾರ್ಡಿಯಾಕ್ ಮದರ್ ಅಂತ ಅವ್ರು ನಮ್ಗೆ ಭಾಳ ಹೆಲ್ಪ್ ಮಾಡಿದ್ರು. ಅವ್ರ ಹತ್ರ ಕನ್ಸಲ್ಟೇಷನ್ ಮಾಡಿಬಿಟ್ಟು ರೈಟ್ ಅದ್ರ ಜೊತೆಗೆ ನಮ್ಮ ಮೆಡಿಸಿನ್ಸ್ ಏನು ಕೊಟ್ಟು ಪೇಷಂಟಿಗೆ ಇಂಪ್ರೂವ್ ಮಾಡಬಹುದು. ರೈಟ್. ಈ ಥರ ಆರ್ಥೋಪೆಡಿಷನ್ ಇದ್ದಾರೆ, ಮಸ್ಕುಲೋಸ್ಕೆಲಿಟಲ್ ಡಿಸಾರ್ಡರ್, IVDP ಇಂಟ್ರಾವರ್ಟಿಕಲ್ ಡಿಸ್ಕ್ ಪ್ರೊಲಾಪ್ಸ್ ಅಂತ ಹೇಳ್ತೀವಿ. ಅದಕ್ಕೆ ಏನೋ ಟ್ರೀಟ್ಮೆಂಟ್ ಇಲ್ಲ, ಇವಾಗ ರೋಬೋಟಿಕ್ ಸರ್ಜರಿ, ಇನ್ನೊಂದು ಸರ್ಜರಿ ಅಂತ ಬಂದಿದೆ. ಅಂಥ ಪೇಷಂಟ್ಸ್ಗಳನ್ನು ನಮ್ಮ ಹತ್ರ ಬಂದಾಗ ಅವ್ರ ಹತ್ರ ಒಪಿನಿಯನ್ ತೊಗೊಂಡ್ಬಿಟ್ಟು ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಇದು ನಮ್ಮ ಲಿಮಿಟೇಷನ್, ಇದು ನಮ್ಮ ಅಡ್ವಾಂಟೇಜ್ ಅಂತ ತೋರಿಸೋದಕ್ಕೆ ನಾವು ಸುಮಾರು ಪೇಷಂಟ್ಗಳು ಟ್ರೀಟ್ ಮಾಡ್ತಾ ಇದ್ದೀವಿ. ಇವಾಗ ಯಾವ ಅಂತ ಹೇಳಿದರೆ ಒಂದು ಟ್ರೀಟ್ಮೆಂಟ್ ಪ್ರೋಟೋಕಾಲಲ್ಲಿ 4 ಥರ ಟ್ರೀಟ್ಮೆಂಟ್ ಬರುತ್ತೆ. ಬರೀ ಒಂದು ಕನ್ಸರ್ವೇಟಿವ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂದರೆ ಬರೀ ಮೆಡಿಸಿನಿಂದ ಕಡಿಮೆ ಮಾಡ್ತಕ್ಕಂಥದ್ದು ಅಂತ. ಎರಡನೇದ್ದು ನಾವು ಸರ್ಜಿಕಲ್ ಇಂಟರ್ವೆನ್ಷನ್ ಜೊತೆಗೆ ಮೆಡಿಸಿನ್ ಕೊಡ್ತಕ್ಕಂಥದ್ದು. ಮೂರನೇದ್ದು ರೇಡಿಯೋಥೆರಪಿ, ಕೀಮೋಥೆರಪಿ, ಅದ್ರ ಜೊತೆಗೆ ಮೆಡಿಸಿನ್ ಕೊಡ್ತಕ್ಕಂಥದ್ದು. ಇವೆಲ್ಲ ಜೊತೆಗೆ ಸೇರಿಸಿಬಿಟ್ಟು ಆಯುರ್ವೇದಿಕ್ ಮೆಡಿಸಿನ್ ಕೊಡ್ತಕ್ಕಂಥದ್ದು. ಅದ್ರ ಜೊತೆಗೆ ಇವಾಗ ಕ್ಯಾನ್ಸರ್ ಅಂತ ಮಹಾಕಾಯಿಲೆ ಇದೆ, ಅದಕ್ಕೇನು ಮಾಡ್ಬೋದಪ್ಪ ನಾವು? ಕ್ಯಾನ್ಸರ್ ಮಹಾಕಾಯಿಲೆಯಲ್ಲಿ ಏನು ಮಾಡ್ಬೋದು ಅಂತೇಳಿದ್ರೆ ಅವರೆಲ್ಲ ಪಾಪ ಕಿದ್ವಾಗಿ ಹೋಗಿರ್ತಾರೆ, ಇನ್ನೊಂದು ಕ್ಯಾನ್ಸರ್ ಸೆಂಟ್ರಿಗೆ ಹೋಗಿರ್ತಾರೆ. ಅವರಿಗೆ 4 ಕಂಡೀಷನ್ಸ್ ಮಾಡ್ಕೊಂಡ್ವಿ. ಏನು ಮಾಡ್ಕೊಂಡ್ವಿ ಅಂತೇಳಿದ್ರೆ ಬರೀ ರೇಡಿಯೋಥೆರಪಿ, ಕೀಮೋಥೆರಪಿ, ಸರ್ಜಿಕಲ್ ಟ್ರೀಟ್ಮೆಂಟ್ ಕೊಟ್ಬಿಡೋದು ಒಂದು. ಎರಡನೇದ್ದು ಆ ಟ್ರೀಟ್ಮೆಂಟ್ ಜೊತೆಗೆ ಆಯುರ್ವೇದಿಕ್ ಮೆಡಿಸಿನ್ ಹಾಕೋದು. ಮೂರನೇದ್ದು ಮಾಡರ್ನ್ ಮೆಡಿಸಿನ್ ಬರ್ತಕ್ಕಂಥ ಸೈಡ್ ಎಫೆಕ್ಟ್ಸ್ ಸಲುವಾಗಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೊಡೋದು. ನಾಲ್ಕನೇದು ಇಲ್ಲಿ ಡೆಬಿಲಿಯೇಟೆಡ್ ಕ್ಯಾನ್ಸರ್ ಪೇಷಂಟ್ ಇರುತ್ತೆ, ಅವ್ರಿಗೆ ಏನೂ ಟ್ರೀಟ್ಮೆಂಟ್ ಇಲ್ಲ, ಅಪ್ಪ ಸಾಯ್ತಾರೆ ಇವರು ಅಂತ. ಅಂಥವ್ರಿಗೆ ಬರೀ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೊಟ್ಟು ಲೈಫ್ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಮಾಡಿದ್ವಿ, ಲಾಂಜಿವಿಟಿ ಇಂಪ್ರೂವ್ ಮಾಡಿದ್ವಿ. ಇದು ಒಂಥರ. ಆದರೆ ಇವಾಗ ಪಾರ್ಕಿನ್ಸನ್ಸ್ ಕಾಯಿಲೆ ತುಂಬ ಜಾಸ್ತಿ ಆಗ್ತಾಯಿದೆ. ಪಾರ್ಕಿನ್ಸನ್ಸ್ ಕಾಯಿಲೆಯಲ್ಲಿ ಅದನ್ನು ಯಾವ ಥರ ಕಾಂಕರ್ ಮಾಡಬೇಕು? ಪಾರ್ಕಿನ್ಸನ್ಸ್ ಎಷ್ಟು ಜಾಸ್ತಿ ಆಗಿಬಿಟ್ಟಿದೆ ಅಂತೇಳಿದ್ರೆ ಅದು 60 ವರ್ಷ ಆದಮೇಲೆ ಬರ್ತಕ್ಕಂಥದ್ದು. ಇವಾಗ 32-33 ವರ್ಷದ ಪೇಷಂಟ್ಗಳು ನೋಡ್ತಾ ಇದ್ದೀವಿ. ಮನಸ್ಸಿಗೆ ಬೇಜಾರಾಗ್ತಾಯಿದೆ. ಫಸ್ಟ್ ಸ್ಟೇಜಲ್ಲಿ, ಸೆಕೆಂಡ್ ಸ್ಟೇಜಲ್ಲಿ, ಈ ನಿಮ್ಯಾನ್ಸಲ್ಲಿ ಕೂಡ ನಮ್ಮ ಫ್ರೆಂಡ್ಸ್ ಎಲ್ಲ ರಿಸರ್ಚ್ ಮಾಡಿದ್ದು, ಅವ್ರದ್ದೆಲ್ಲ ತೊಗೊಂಡು ಡಾಟಾ ತೊಗೊಂಡು ಅದನ್ನು ನಾವು ಇಲ್ಲಿ ಟ್ರೀಟ್ಮೆಂಟ್ ಅಡಾಪ್ಟ್ ಮಾಡಿಬಿಟ್ಟು ಸುಮಾರು ಪಾರ್ಕಿನ್ಸನ್ಸ್ ಪೇಷಂಟ್ಸ್ಗೆ ಆರಾಮ ಮಾಡಿದ್ವಿ. ಇದ್ರ ಜೊತೆಗೆ ಈ ಹೆಣ್ಣು ಮಕ್ಕಳಲ್ಲಿ ಕಾಯಿಲೆಗಳು ಬರ್ತವೆ. ಹೆಣ್ಣು ಮಕ್ಕಳಲ್ಲಿ ಹಾರ್ಮೋನ್ ವೈಪರೀತ್ಯದಿಂದ ಕಾಯಿಲೆಗಳು ಬರ್ತವೆ. ಅವರಿಗೆ ಪೆರಿಮೆನೋಪಾಸಲ್ ಸಿಂಡ್ರೋಮ್ ಅಂತಿರುತ್ತೆ. ಅವ್ರಿಗೆ ಯಾವ ಥರ ಟ್ರೀಟ್ಮೆಂಟ್ ಮಾಡಬೇಕು, ಯಾವ ಥರದ ಆಹಾರ ಪದ್ಧತಿ ಕೊಡಬೇಕು, ಯಾವ ಥರ ಫುಡ್ ಕೊಡಬೇಕು, ಅದನ್ನೆಲ್ಲ ಕಾಂಕರ್ ಮಾಡಿಕೊಂಡು ಅದನ್ನು ಟ್ರೀಟ್ ಮಾಡಿದ್ವಿ. ಈ ಮಕ್ಕಳಲ್ಲಿ ವ್ಯಾಧಿ ಕ್ಷಮತಾ ಶಕ್ತಿ ಕಡಿಮೆ ಇರುತ್ತೆ ಮತ್ತು ಗ್ರೋತ್ ರಿಟಾರ್ಡೇಷನ್ ಕಡಿಮೆ ಇರುತ್ತೆ. ಅಂದರೆ ಅವರಿಗೆ ಒಂದು ಸ್ವರ್ಣಪ್ರಾಶನ ಅಂತ ಟ್ರೀಟ್ಮೆಂಟು, ಅದನ್ನು ಟ್ರೀಟ್ಮೆಂಟ್ ಕೊಟ್ವಿ. ರೈಟ್. ಇದನ್ನು ಸ್ಕೂಲ್ಗಳಲ್ಲಿ ಹಾಕಿದ್ವಿ. ಅದರಿಂದ ಪೇಷಂಟ್ಸ್ಗಳಿಗೆ ಇಂಪ್ರೂವ್ ಆಯಿತು. ನಾವು 3 ವಿಷಯಗಳು ಅಂದ್ಕೊಂಡಿದ್ವಿ. ಯಾವ ಥರ ಅಂತೇಳಿದ್ರೆ ಜನಗಳಿಗೆ ಒಂದು ಕಾಯಿಲೆ ಬರಲಾರ್ದಂಗೆ ತಡೆಯೋಕೆ ಏನೇನು ಬೇಕು, ಕಾಯಿಲೆ ಬಂದಮೇಲೆ ಯಾವ ಥರ ಕಡಿಮೆ ಮಾಡಬೇಕು, ಎಲ್ಲೇ ನಾವು ಕೊಡ್ಬೋದು, ಎಲ್ಲೇ ಮಾಡರ್ನ್ ಅಥವಾ ಬೇರೆ ಸಿಸ್ಟಮ್ ಆಫ್ ಮೆಡಿಸಿನ್ಗಳನ್ನು ಟ್ರೀಟ್ಮೆಂಟ್ ತೊಗೊಳೋದು. ಅದ್ರ ಜೊತೆಗೆ ಬೇರೆ ಒಂದು ಮಾನಸಿಕ ಸ್ಥಿತಿ. ಇವಾಗ ಮಾನಸಿಕ ಕಾಯಿಲೆಗಳು ಜಾಸ್ತಿ ಆಗಿಬಿಟ್ಟ. ಮನುಷ್ಯರು ಎದರಿಂದ ಸಾಯ್ತಾ ಇದ್ದಾರೆ ಅಂತೇಳಿದ್ರೆ ಈ ಗುಂಡು ಹೊಡೆದು ಇದರಿಂದ ಯಾರೂ ಸಾಯ್ತಾ ಇಲ್ಲ. ಇವಾಗ ಏನಾಗ್ತಾಯಿದೆ, ಈ ಯಂಗ್ ಏಜಲ್ಲಿ ಜನ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾರೆ. ಅವರಿಗೆ ಮಾನಸಿಕವಾಗಿ ಸಾಂತ್ವನ ಹೇಳೋರಿಲ್ಲ. ನಾವು ಪೇಷಂಟ್ಗಳಿಗೆ ಆರಾಮ ಮಾಡ್ತೀವೋ ಬಿಡ್ತೀವಿ, ಅಟ್ಲೀಸ್ಟ್ ಕಂಫರ್ಟ್ ಮತ್ತು ಕನ್ಸೋಲ್ ಮಾಡಿಬಿಟ್ರೆ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಿದ್ದೀವಿ ಅನ್ನೋದು ಮಾಡಿ. ಈ ಥರದ್ದು ಬೇರೆ ಬೇರೆ ಆ್ಯಂಗಲ್ಗಳಲ್ಲಿ ಮಾನಸಿಕ ಕಾಯಿಲೆ ಇರ್ಬೋದು, ಮಕ್ಕಳ ಕಾಯಿಲೆ ಇರ್ಬೋದು, ಹೆಣ್ಣು ಮಕ್ಕಳ ಕಾಯಿಲೆ ಇರ್ಬೋದು, ವೃದ್ಧರು ಇವತ್ತು ಎಲ್ಲರೂ ಜಾಸ್ತಿ ಆಗ್ತಾ ಇದ್ದಾರೆ. ನಾನು 2016ರಲ್ಲಿ ಇದಕ್ಕೆ ಹೋಗಿದ್ದೆ, ಜರ್ಮನಿಗೆ ಹೋಗಿದ್ದೆ. ಕೀಲ್ ಯೂನಿವರ್ಸಿಟಿ ಅವ್ರು ಕರೆಸಿದ್ರು. ಅವರು 16ರಲ್ಲೇ ಒಂದು ಪಾಲಿಸಿ ಮಾಡಿಬಿಟ್ರು, ಹೌ ಟು ಕಾಂಕರ್ ದಿ ಓಲ್ಡ್ ಏಜ್ ಜೆರಿಯಾಟ್ರಿಕ್ ಇಶ್ಯೂಸ್ ಅಂತ. ಇವಾಗ ನಮ್ಮ ದೇಶದಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಇವಾಗ ಅವ್ರಿಗೆ ಏನಾಗುತ್ತೆ, ಕಾನ್ಸ್ಟಿಪೇಷನ್ ಇರುತ್ತೆ, ಅವ್ರಿಗೆ ಏನಿಲ್ಲ, ಹಸಿವಾಗ್ತಿರಲ್ಲ, ಅವ್ರಿಗೆ ಶಕ್ತಿ ಬೇಕು ಅನಿಸುತ್ತೆ, ಅವ್ರ ನೆಗ್ಲಿಜೆನ್ಸಿ, ತಂದೆ ತಾಯಿಗಳು ನೋಡ್ಕೊಳ್ಳೋಕೆ ನಮ್ಗೆ ಆಗ್ತಾ ಇಲ್ಲ, ಭಾಳೆಲ್ಲ ಕಾರಣಗಳು. ಅವ್ರಿಗೆ ಯಾವ ಥರದ ಒಂದು ಟ್ರೀಟ್ಮೆಂಟ್ ಮಾಡಬೇಕು, ಯಾವ ಥರದೊಂದು ಊಟ ಕೊಡಬೇಕು, ಅದಕ್ಕೆ ಬೇಕಂತ ರಿಸರ್ಚ್ ಎಲ್ಲ ಇಲ್ಲಿ ಮಾಡಿಬಿಟ್ಟು ಅದಕ್ಕೇನು ಕೊಟ್ಟಿದ್ದೀವಿ. ಇದೆಲ್ಲ ಮಾಡಿ ಇವಕ್ಕೆಲ್ಲ ಕಾಯಿಲೆಗಳಿಗೆ ಇಲ್ಲಿ ಟ್ರೀಟ್ಮೆಂಟ್ ಮಾಡ್ತೀವಿ. ಸರ್, ಈಗ ಒಂದು ಪ್ರಶ್ನೆ. ಈಗ ತಾವು ಹೇಳಿದ್ರೆ ಇದು ಹೋಲಿಸ್ಟಿಕ್ಕು ಮತ್ತು ಬೇರೆ ಇದ್ರ ಜೊತೆಗೆ ಇದನ್ನು ತಗೋಬೋದು. ಹೌದೌದು. ಸೊ ಅದಕ್ಕೆ ನೀವು ಅದನ್ನು ಕೂಡ ಇಲ್ಲಿ ಒಟ್ಟಿಗೆ ಕೊಡ್ತೀರಾ ಅಥವಾ ಬೇರೆ ಕಡೆ ತಗೊಂಡು ಇಲ್ಲಿ ತಗೋಬೋದಾ, ಹೇಗೆ? ಎರಡೂ ಆಗ್ಬೋದು. ಇಲ್ಲೇ ನಮಗೆ ಬೇಕಾದಂಥ ಡಾಕ್ಟರ್ಗಳಿದ್ದಾರೆ, ಅವ್ರ ಹತ್ರ ಕನ್ಸಲ್ಟೇಷನ್ ಮಾಡಿಸ್ತೀವಿ, ಅವ್ರಿಗೆ ಕೊಡಿಸ್ತೀವಿ. ಇಲ್ಲ ಅವ್ರು ಆಲ್ರೆಡಿ ತೊಗೊತಿದ್ರು ನಮ್ಮ ಕಡೆಯಿಂದ ಏನು ಹೆಲ್ಪ್ ಆಗುತ್ತೆ ಅದನ್ನು ಮಾಡ್ತಾಯಿದ್ವಿ. ಎರಡೂ ನಡೀತಾ ಇದೆ. ಮತ್ತು ಅದ್ರ ಜೊತೆಗೆ ಇವಾಗ ಯೋಗ ಪ್ರಾಣಾಯಾಮವನ್ನು ಬೇಕು ಅಂತ ಹೇಳ್ತಿದ್ದಾರೆ. ಇವಾಗ ಈ ಡಾಕ್ಟ್ರ್ ಒಬ್ರು ಹೇಳಿದ್ನಲ್ಲ ನಾನು, ಇವಾಗ ಏನಾಗ್ತಾ ಇದೆ, ಈ ಒಂದು ಚರ್ಮದ ಕಾಯಿಲೆ, ರೈಟ್, ಒಂದು ಬಂಜೆತನ, ರೈಟ್, ಈ ಕಾಯಿಲೆಗಳಿಗೆ ನೀವು ಎಲ್ಲೋದ್ರೂ ಕೂಡ ಆಗ್ತಾ ಇಲ್ಲ, ರೈಟ್. ಆಮೇಲೆ ಸ್ವಲ್ಪ ಮಾನಸಿಕ ಕಾಯಿಲೆಗಳು, ಅದಕ್ಕೇನು ಮಾಡಿದ್ವಿ, ಇನ್ನೊಂದು ರಿಸರ್ಚ್ ಮಾಡಿದ್ವಿ. ಅವ್ರಿಗೇನು ಜ್ಯೋತಿಷ್ ಶಾಸ್ತ್ರ, ಅವ್ರ ಗ್ರಹಗತಿಗಳು ಈ ಥರ ಇದ್ದಾವೆ, ರೈಟ್. ನಮ್ಮಲ್ಲಿ ಒಂದು ಆಯುರ್ವೇದಿಕ್ ಕ್ಲಾಸಿಕ್ಸಲ್ಲಿ ಬರುತ್ತೆ, ಗ್ರಹತುಲ್ಯ ಅನುಗುಣೇಶು ಅಂತ.
ಅಂದರೆ ಗ್ರಹಗಳು ಮತ್ತು ನಾವು ಇರ್ತಕ್ಕಂಥ ನಮ್ಮ ಗ್ರಹಗಳು ಅವ್ರುಗಳು ಸೇರಿಸ್ಬಿಟ್ಟು ಒಳ್ಳೆ ರಿಸಲ್ಟ್ ಕೊಡ್ಬೋದು ಅಂತ. ಅದಕ್ಕಾಗಿ ವೈದ್ಯಕೀಯ ಶಾಸ್ತ್ರ ಜ್ಯೋತಿಷಾಸ್ತ್ರ ಸೇರಿಸ್ಬಿಟ್ಟು ಯಾವ ಥರ ಮಾಡಬೇಕು ಅದು ಕೂಡ ಇಲ್ಲಿ ಸ್ಟಾರ್ಟ್ ಮಾಡಿ. ಸರ್, ಇವಾಗ ತಮ್ಮ ಒಂದು ಹಿನ್ನೆಲೆ ಹೇಳ್ತೀರಾ, ತಮ್ಮ ಒಂದು ಜರ್ನಿ ಹೇಗಿತ್ತು ಕಳೆದ ಹಲವು ದಶಕಗಳಿಂದ? ಇವಾಗ ಏನಾಯಿತು ಅಂತ ಹೇಳಿದ್ರೆ, ನಾನು ಗಂಗಾವತಿ ಅನ್ನೋ ಒಂದು ರಾಯಚೂರು ಡಿಸ್ಟಿಕಲ್ಲಿ ಇತ್ತು, ಕೊಪ್ಪಳ ಡಿಸ್ಟಿಕಲ್ಲಾಗಿದೆ, ಅಲ್ಲೇ ಹುಟ್ಟಿ ರೈಟ್ ಅಲ್ಲೇ ನನ್ನ ಒಂದು ಪ್ರಾಥಮಿಕ ಶಿಕ್ಷಣ ಮುಗಿಸಿ ಗ್ರ್ಯಾಜುಯೇಷನ್ನಿಗೆ ಪಂಡಿತ್ ತಾರನಾಥ್ ಆಯುರ್ವೇದ ಮಹಾವಿದ್ಯಾಲಯ ಬಳ್ಳಾರಿ. ತಾರನಾಥ್ ಅನ್ನೋರು ಆಯುರ್ವೇದದಲ್ಲಿ ದೊಡ್ಡ ಹೆಸರು. ಅವರ ಆಶೀರ್ವಾದ, ಅವರ ಸ್ಥಾನಬಲದಿಂದ ಸ್ವಲ್ಪ ಜ್ಞಾನವನ್ನು ತಗೊಂಡು ನಮ್ಮ ಗುರುಗಳಾದಂಥ ಎಮ್ ಈಶ್ವರ ರೆಡ್ಡಿ ಅವರು ಇರ್ಬೋದು, ಆಂಜನೇಯ ಮೂರ್ತಿಯವರು ಇರ್ಬೋದು, ಡಾಕ್ಟರ್ ಜಿ ಆರ್ ವಸ್ತ್ರದ್ ಇರ್ಬೋದು, ಡಾಕ್ಟರ್ ಹಿರೇಮಠ್ ಅಂತಿದ್ದರು, ಡಾಕ್ಟರ್ ನಾಗಿರೆಡ್ಡಿ ಅಂತಿದ್ದರು, ಡಾಕ್ಟರ್ ದೊಡ್ಡಮನಿ ಅಂತಿದ್ದರು. ಇವರೆಲ್ಲ ಅಲ್ಲಿ ನಮಗೆಲ್ಲ ಚರ್ನ್ ಮಾಡಿಬಿಟ್ಟು ನಮಗೊಂದು ವಿದ್ವತ್ವ ಕೊಟ್ಟು ರೈಟ್ ಗುರುಗಳಿಗೆ ಗುಲಾಮನಾಗಿರೋ ತನಂತ ಒಂದು ಬುದ್ಧಿ ಕಲಿಸಿಬಿಟ್ಟು ನಾವು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡೋಕ್ಕೆ ಬಂದ್ವಿ. ಪೋಸ್ಟ್ ಗ್ರ್ಯಾಜುಯೇಷನ್ ಮೈಸೂರು ಗೌರ್ಮೆಂಟ್ ಆಯುರ್ವೇದ ಮಹಾವಿದ್ಯಾಲಯ ಮೈಸೂರು, ಅದು ಗುಂಡ್ಲುಪೇಟೆ ಶಾಸ್ತ್ರಿ, ಗುಂಡ್ಲು ಪಂಡಿತ್ ಶಾಸ್ತ್ರಿ ಅಂತ ಅವರು ರಾಜರ ವೈದ್ಯ ಆಗಿದ್ದರು. ಅಲ್ಲೇ ಒಂದು ಎಮ್ ಡಿ ಮಾಡಿದ್ವಿ. ಎಮ್ ಡಿ 3 ವರ್ಷಗಳ ಕಾಲ. ಅಲ್ಲೇ ನಮ್ಮ ಒಂದು ಕಾಂಟ್ಯಾಕ್ಟು ಡಾಕ್ಟರ್ ಎಸ್ ಜೆ ಮಂಗಲ್ಗೆ ಅಂತ ಬಂದರು, ಡಾಕ್ಟರ್ ಅಣ್ಣ ಮಂಗಲ್ಗೆ ಅಂತ ಬಂದರು, ಡಾಕ್ಟರ್ ರಾಜೇಂದ್ರ ಅಂತ ಬಂದರು, ಡಾಕ್ಟರ್ ಅಶೋಕ್ ಸಾತ್ಪುತ್ಯ ಅಂತ ಬಂದರು, ಡಾಕ್ಟರ್ ಬಾಲಕೃಷ್ಣ ಅಂತ ಬಂದರು. ಈ ಥರ ಎಲ್ಲ ವಿದ್ವಾನ್ರು ಆಯುರ್ವೇದದಲ್ಲಿ ಇವರೆಲ್ಲ ಇವರು ವಿದ್ವಾನಲ್ಲಿ ಬಂದ್ವಿ. ನೆಕ್ಸ್ಟ್ ಇದಾದಮೇಲೆ PhD ಆಯಿತಾ, ಈ ಡಾಕ್ಟರೇಟ್ ಪದವಿಯನ್ನು ನಾವು SDM ಕಾಲೇಜ್ ಆಫ್ ಆಯುರ್ವೇದ ಹಾಸನ್, ನೀವು ಮೊದಲ ರ್ಯಾಂಕ್ ಅನ್ನು ಕೂಡ ಗಳಿಸಿದ್ರೆ ಅಲ್ಲಿ ಯು ಜಿಯಲ್ಲಿ ಫಸ್ಟ್ ಬ್ಯಾಚ್ ನಮ್ಮದು ರಾಜೀವ್ ಗಾಂಧಿ ಯೂನಿವರ್ಸಿಟಿ 1996 ಆಯುರ್ವೇದ BMS ಈ ರೀಜ್ನಲ್ ಯೂನಿವರ್ಸಿಟಿಯಿಂದ ಹೆಲ್ತ್ ಯೂನಿವರ್ಸಿಟಿಗೆ ಶಿಫ್ಟ್ ಆಗಿದ್ದು ಫಸ್ಟ್ ಬ್ಯಾಚ್ ನಮ್ಮದು. ಅಲ್ಲೆಲ್ಲ ಭಾಳೆಲ್ಲ ತೊಂದರೆಗಳಾದವು, ಇನ್ನೊಂದು ಅವೆಲ್ಲ ಆದವು. ಅದರಲ್ಲಿ ಫಸ್ಟ್ ಬ್ಯಾಚಲ್ಲಿ ನಾನು ಕಾಲೇಜಿಗೆ ಫಸ್ಟ್ ರ್ಯಾಂಕ್ ಬಂದು ಯೂನಿವರ್ಸಿಟಿಗೆ 3rd ರ್ಯಾಂಕ್ ಬಂದಿದ್ದೆ. ಅಲ್ಲೇ ಜೀವಕ ಮತ್ತು ಆಯುರ್ವಿಶಾರದ ಮತ್ತು ಡಾಬರ್ ಆಯುರ್ವೇದ ಮತ್ತು ತಾರನಾಥ್ ಅವರ ಒಂದು ಅವಾರ್ಡ್ಗಳು ಕೊಟ್ಟರು ಆಯಿತಾ. ಅದೆಲ್ಲ ಆಯಿತು. ಇಲ್ಲಿ PhDಯಲ್ಲಿ ಪದ್ಮಶ್ರೀ ಪಡೆದಂಥ ಡಾಕ್ಟರ್ ಗುರುದೀಪ್ ಸಿಂಗ್ ಮತ್ತು ಡಾಕ್ಟರ್ PN ರಾವ್ ಅನ್ನೋರು ನಮಗೆ ಮಾರ್ಗದರ್ಶನ ಮಾಡಿದರು. ಅಲ್ಲಿ ನಾವು ಈ ಲೈಂಗಿಕ ನಿಶಕ್ತಿಗೆ ಆಯುರ್ವೇದದಲ್ಲಿ ಏನು ಟ್ರೀಟ್ಮೆಂಟ್ ಇದೆ ಅಂತ ಲಾಸ್ಟ್ 20 ವರ್ಷದಿಂದ ರಿಸರ್ಚ್ ಸ್ಟಾರ್ಟ್ ಮಾಡಿದ್ವಿ. ಮುಗಿದೇ ಒಂದು 10-11 ವರ್ಷ ಆಯಿತು ನನ್ನ PhD ಮುಗಿದು. ಅಲ್ಲೇ ತೊಗೊಂಡ್ವಿ. ಅದಾದಮೇಲೆ ಇಲ್ಲೇ ಶ್ರೀ ಕಾಳಭೈರೇಶ್ವರ ಸ್ವಾಮಿ ಆಯುರ್ವೇದ ಮಹಾವಿದ್ಯಾಲಯ ಆದಿಚುಂಚನಗಿರಿ ಮಠದೊಂದು ಆಯುರ್ವೇದ ಮೆಡಿಕಲ್ ಕಾಲೇಜ್ ಲಾಸ್ಟ್ 30 ವರ್ಷದ್ದು. ಅಲ್ಲಿ ಪ್ರೊಫೆಸರ್ ಡೀನಾಗಿ ಕೆಲಸ ಮಾಡ್ತಿದ್ವಿ. ಅದು ಅಲ್ಲಿ ನಾವು ಕೆಲಸಕ್ಕೆ ಸೇರಿಕೊಂಡು ಅಲ್ಲಿ ಡಾಕ್ಟರ್ ಕಿರಣ್ ಎಮ್ ಗೌಡ್ ಮತ್ತು ಉಷಾ ಅವರು ಮತ್ತು ಸೌಮ್ಯನಾಥ್ ಸ್ವಾಮೀಜಿಯವರ ಆಶೀರ್ವಾದದಿಂದ ನಮಗೆ ಅಲ್ಲೇ ಒಂದು ಕೆಲಸ ಕೊಟ್ಟರು. ಲಾಸ್ಟ್ ಒಂದು 21 ವರ್ಷದಿಂದ ಅಲ್ಲೇ ಕೆಲಸ ಮಾಡ್ತಾಯಿದ್ದೀನಿ. ನಾನು ಮಕ್ಕಳಿಗೆ ಪಾಠನೂ ಮಾಡ್ತಾಯಿದ್ದೀನಿ, ಪೇಷಂಟು ನೋಡ್ತಾಯಿದ್ದೀನಿ. ಅವರು ನಮಗೆ ಸಹಾಯ ಭಾಳ ಮಾಡಿದ್ದಾರೆ. ಅಲ್ಲಿ ನಾನು ಕಲ್ತ್ಕೊಂಡಿದ್ದು ಸ್ವಾಮೀಜಿ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಒಡನಾಟದಲ್ಲಿ, ಸ್ವಾಮಿನಾಥ ಸ್ವಾಮೀಜಿಯವರ ಒಡನಾಟದಲ್ಲಿ ಮತ್ತು ಅಲ್ಲಿ ಬರ್ತಕ್ಕಂಥ ಜನಗಳ ಒಡನಾಟದಲ್ಲಿ ಕಲ್ತಿದ್ದು ನಮ್ಮ ಮಟ್ಟದೊಂದು ಭಾಳ ಶ್ರೇಷ್ಠ ಕೆಲಸ ಇದೆ. ಏನಂತೇಳಿದರೆ ಅಕ್ಷರ, ಆರೋಗ್ಯ ರೈಟ್ ಮತ್ತು ಆಹಾರ, ಅನುಕಂಪ, ಈ ಥರದ 9 ವಿಷಯಗಳಿದೆ. ಅದನ್ನು ನಾನು ಸದ್ಯಕ್ಕೆ 3 ವಿಷಯಗಳನ್ನು ನಾನು ತೊಗೊಂಡಿದ್ದೀನಿ. ಒಂದು ಆರೋಗ್ಯ ಜನಗಳಿಗೆ ಕೊಡ್ತಾ ಇದ್ವಿ. ಅಕ್ಷರ ಅಂದ್ಬಿಟ್ಟು ಒಂದು PUC ಒಂದು ಆರ್ಟ್ಸ್ ಮತ್ತು ಕಾಮರ್ಸ್ ಕಾಲೇಜು ಮಾಡಿದ್ದೀವಿ ಒಂದು ನಮ್ಮ ವತಿಯಿಂದ. ಅಲ್ಲೇ ನಮ್ಮ ತಂಗಿಯವ್ರು ನೋಡ್ಕೊಂಡು ಹೋಗ್ತಾರೆ. ಅದು ಅಕ್ಷರ ಬಡ ಮಕ್ಕಳೆಲ್ಲ ಓದ್ಕೊಂಡು ಹೋಗ್ತಾರೆ. ಅದು ಇವಾಗ ಅನ್ನ ಅದ್ರ ಬಗ್ಗೆ ಒಂದು ಮಾಡ್ತಾಯಿದ್ವಿ. ಒಂದು ನಮ್ಮ ಎಲ್ಲ ಡಾಕ್ಟರ್ ಟೀಮ್ ಸೇರಿಸ್ಬಿಟ್ಟು ಒಂದು ಬೇಕಾದಂತಹ ಈ ಜಗತ್ತಿಗೆ ಬೇಕಾದಂಥ ಒಂದು ಸಪ್ಲಿಮೆಂಟೇಷನ್ ಮತ್ತು ಡಯಟ್ ಅನ್ನೋ ಒಂದು ತಪ್ಪು ಕಲ್ಪನೆ ಇರತಕ್ಕಂಥ ಜನಗಳಿಗೆ ಸುಮಾರು ರಿಸರ್ಚ್ ಮಾಡಿ ಇನ್ನೊಂದು ಮಾಡಿಬಿಟ್ಟು ಅದು ಒಂದು ವರ್ಟಿಕಲ್ ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಒಂದು ಜನಸಾಮಾನ್ಯರಿಗೆ ಯಾವ ಥರ ವ್ಯಾಧಿ ಕ್ಷಮತೆ ಜಾಸ್ತಿ ಮಾಡ್ಕೋಬೇಕು ಅಥವಾ ಶಕ್ತಿ ಜಾಸ್ತಿ ಮಾಡ್ಕೋಬೇಕು ಅಥವಾ ನಮಗೆ ಹೊಟ್ಟೆನ ಯಾವ ಥರ ಚೆನ್ನಾಗಿ ಇಟ್ಕೋಬೇಕು, ಅದು ಬರ್ತಕ್ಕಂಥ ದಿನಗಳಲ್ಲಿ ತಮ್ಮ ಒಂದು ವಿಶ್ವವಾಣಿಯಿಂದ ಅದನ್ನು ಮಾಡಿಸ್ತಾ ಇದ್ವಿ. ಅದು ಬರುತ್ತೆ. ಈ 3 ವರ್ಟಿಕಲಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ರೈಟ್. ನನಗೆ 3 ಮಕ್ಕಳಿದ್ದಾರೆ. ನನ್ನ ಮಡದಿ ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ. ನಮ್ಮ ಅಣ್ಣ ಒಬ್ಬರು ಡಾಕ್ಟರ್ ಮುಕ್ತಾರ್ ಅಹಮದ್ ಅಂತ ಅವ್ರ ಮಾರ್ಗದರ್ಶನದಲ್ಲಿ, ನನ್ನ ತಂದೆ ಡಾಕ್ಟರ್ ಗೌಸ್ ಮೊಯಿನುದ್ದೀನ್ ಅಂತ ಇದ್ದರು. ಅವ್ರು ಲಾಸ್ಟ್ 2 ವರ್ಷಗಳಿಂದ ತೀರೋದು. ನನಗೆ 3 ಅಕ್ಕ ತಂಗಿಯರು ರೈಟ್. ನನ್ನ ಹೆಂಡತಿ ಈ ಥರ ಒಂದು ನನ್ನ ಮನೆಯಲ್ಲಿ ಡಾಕ್ಟರ್ ಪರ್ವೇಜ್ ಅನ್ನಲ್ಲ ನನ್ನ ಅಕ್ಕನ ಮಗ, ಅವನು MD ಆಯುರ್ವೇದ ಡಾಕ್ಟ್ರು. ಇನ್ನೊಬ್ಬ ಡಾಕ್ಟರ್ ಅಫ್ರೋಜ್ ಅಂತಿದ್ದಾನೆ, ಅವನು MBBS ಡಾಕ್ಟ್ರು, ಅವ್ನು ಜಸ್ಟ್ ಮುಗಿಸಿದ್ದಾನೆ. ನನಗಿನ್ನೂ ಸಣ್ಣ ಮಕ್ಕಳಿದ್ದಾವೆ. ಅವಳು 9ನೇ ಕ್ಲಾಸ್ ಓದ್ತಿದ್ದಾಳೆ, ಒಬ್ಬನ 2ನೇ ಕ್ಲಾಸ್ ಓದ್ತಿದ್ದಾನೆ, ಒಬ್ಬನ ಸಣ್ಣ ಮಗ. ನನ್ನ ಹೆಂಡತಿ, ನನ್ನ ಮಕ್ಕಳು, ಇವರೆಲ್ಲ ನನ್ನ ಸ್ಟೂಡೆಂಟ್ಸು ಮತ್ತು ನನ್ನ ಟೀಚರ್ಸು, ನನ್ನ ಪೇಷಂಟ್ಸು. ಅವರ ಕೃಪಾಶೀರ್ವಾದದಿಂದ ನಾನು ಇವತ್ತು ಇಲ್ಲಿ ಕೂತ್ಕೊಂಡಿದ್ದೆ. ಗ್ರೇಟ್ ಸರ್. ಸರ್, ಈಗ ತಮಗೆ ಈ ತಮ್ಮ ಕುಟುಂಬ ಕೂಡ ಆಯುರ್ವೇದ ಹಿನ್ನೆಲೆ ಇರೋದ್ರಿಂದ ನಿಮ್ಮ ಒಂದು ಒಟ್ಟಾರೆ ಥಾಟ್ಸ್ ಆಯುರ್ವೇದ ಚಿಕಿತ್ಸೆಯ ಬಗ್ಗೆ ಏನು ಹೇಳಿದ್ರೆ, ಕೆಲವೊಂದು ತಪ್ಪು ಕಲ್ಪನೆಗಳು ಕೂಡ ಇದೆ. ಅದರಲ್ಲಿ ಬೇಗ ವಾಸಿ ಆಗಲ್ಲ, ತುಂಬ ಟೈಮ್ ತಗೊಳ್ಳುತ್ತೆ ಇತ್ಯಾದಿಗಳ ಬಗ್ಗೆ ತಾವೇನು ಹೇಳ್ತೀರಂತ ತಮ್ಮ? ಇವಾಗ ಅದಕ್ಕೆ ನಾನು ಹೇಳ್ದಂಗೆ ಆಯುರ್ವೇದ ಅನ್ನೋದು ಅಮೃತ ಅಂತ ಹೇಳಿದೆ ನಿಮಗೆ. ಯಾವ ಥರ ಅಮೃತ ಅಂತ ಹೇಳಿದ್ರೆ, ಈ ಹಿಪೋಕ್ರೆಟಿಸ್ ಅವ್ರು ಬರೋಕ್ಕಿಂತ ಮುಂಚೆ ಟ್ರೆಡಿಷ್ನಲ್ ಸಿಸ್ಟಮ್ ಆಫ್ ಮೆಡಿಸಿನ್ ಇತ್ತು. ಮನುಷ್ಯ ಜೀವ ಕುಲಕ್ಕೆ ಯಾವಾಗ ಬಂದೋ, ಮಾನವ ಕುಲ ಅಂತ ಯಾವಾಗ ಸ್ಟಾರ್ಟ್ ಆಯಿತು, ಆವಾಗಿಂದ ಜಗತ್ತಲ್ಲಿ ಯಾವ ಮೆಡಿಸಿನ್ ಇದ್ದು? ರೋಬೋಟಿಕ್ ಸರ್ಜರಿ ಇತ್ತಾ?
ಇದು ದುರಂತ ಏನಂತ ಹೇಳಿದ್ರೆ ಸುಶ್ರುತನ ಸ್ಟ್ಯಾಚ್ಯೂ ಆಸ್ಟ್ರೇಲಿಯಾದಲ್ಲಿ ಫಾದರ್ ಆಫ್ ಸರ್ಜರಿ ಅಂತ ಪೂಜೆ ಮಾಡ್ತಿದ್ದಾರೆ. ಕರ್ನಾಟಕ ಇಂಡಿಯಾದಲ್ಲಿ ಮಾಡ್ತಾ ಇಲ್ಲ. ಆಯುರ್ವೇದ ಪದ್ಧತಿ ಭಾರತೀಯ ವೈದ್ಯ ಪದ್ಧತಿ. ಅದರಲ್ಲಿರ್ತಕ್ಕಂಥದ್ದು ಎಲ್ಲ ಥರ ಟ್ರೀಟ್ಮೆಂಟ್ಗಳು ಹೇಳಿದ್ದಾರೆ. ಯಾವ ಥರ ಹೇಳಿದ್ದಾರೆ, ಸ್ವಸ್ಥವನ್ನು ಯಾವ ಥರ ಕಾಪಾಡ್ಕೋಬೇಕು ಅಂತಲೂ ಹೇಳಿದರೆ, ಕಾಯಿಲೆಯನ್ನು ಯಾವ ಥರ ಕಡಿಮೆ ಮಾಡ್ಬೇಕು ಅಂತ ಹೇಳಿದ್ದಾರೆ, ಯಾವ ಥರ ಈ ರೆಜುವಿನೇಷನ್ ಟ್ರೀಟ್ಮೆಂಟ್ 150-200 ವರ್ಷಗಳು ಇರ್ತಿದ್ದು ಅದು ಯಾವ ಥರ ಅಂತಲೂ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಅದ್ರ ಜೊತೆಗೆ ಈ ವಿಷ ಕಚ್ಚಿದರೆ ಇವತ್ತು ಕೇರಳದಲ್ಲಿ ಪ್ರಚಲಿತವಾಗಿದೆ. ಅವ್ರು ಏನೋ ಒಂದು ಮಂತ್ರ ಹೇಳ್ತಾರೆ, ಅದನ್ನು ಕಡಿಮೆ ಆಗುತ್ತಂತೆ. ಅದು ಸೈಂಟಿಫಿಕ್ ಆಗಿ ನೋಡಿದ್ದಾರೆ ಸುಮಾರು ಜನ. ಇನ್ನು ಪಾಶ್ಚಿಮಾತ್ಯಗಳಲ್ಲಿ ಯಾವ ಥರ ನಾವು ಇನ್ವಾಲ್ವ್ ಆಗಿಬಿಟ್ಟಿದೆ ಅಂತ ಅವ್ರು ಹೇಳಿದ್ದು ವೇದವಾಕ್ಯ ಆಗಿಬಿಟ್ಟಿದೆ. ಅವ್ರು ಇವಾಗ ಏನು ಮಾಡ್ತಿದ್ದಾರೆ, ಮೈಂಡ್ ಮತ್ತು ಸೋಲ್ ಬಗ್ಗೆ ಅವ್ರಿಗೆ ಜ್ಞಾನ ಇಲ್ಲ, ಅದರ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ತಿದ್ದಾರೆ. ಈ ವೈದ್ಯಕೀಯ ಶಾಸ್ತ್ರ, ಆಯುರ್ವೇದ ಶಾಸ್ತ್ರದಲ್ಲಿ ದೈಹಿಕ, ಮಾನಸಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕವಾಗಿ ವಿಷಯಗಳನ್ನು ತೊಗೊಂಡು ಟ್ರೀಟ್ಮೆಂಟ್ ಮಾಡಿದ್ದಾರೆ. ವಿಷ ಚಿಕಿತ್ಸೆಯನ್ನು ನಾವು ಬ್ಲಡ್ ಬ್ರೈನ್ ಬ್ಯಾರಿಯರ್ ಬರಬೇಕು ಅಂತ ಯೋಚನೆ ಮಾಡಿದಾಗ ಯಾವ ಥರ ಕೊಟ್ಟರು ಅಂತ, ಅರ್ಜೆಂಟಿಗೆ ಎಮರ್ಜೆನ್ಸಿಗೆ ಇಲ್ಲ ಅಂತಾರೆ. ಒಂದು ಗ್ರಾಂಥಿಕವಾಗಿ ಉತ್ತರ ಸಿಗುತ್ತೆ ನಿಮಗೆ. ವಿಷ ಕಚ್ಚಿದಾಗ, ಹಾವು ಕಚ್ಚಿದಾಗ, ವಿಷ ಹೋದಾಗ ಇಲ್ಲೇ ತಲೆಯಲ್ಲಿ ಈ ಏರಿಯಾ ಈ ಸ್ವಿಚರಿಂಗ್ ಇರುತ್ತೆ, ಭಾಳ ಫಾಸ್ಟಾಗಿ ಹೋಗುತ್ತೆ. ಅಲ್ಲಿ ರಸೌಷಧಿಗಳು ತೊಗೊಂಡ್ಬಿಟ್ಟು ರೈಟ್ ಒಂದು ಮೆಡಿಸನ್ನು ಇಲ್ಲಿ ಇದು ಮಾಡ್ಬೇಕು, ಹಾಕ್ಬೇಕು. ಅದು ಭಾಳ ಫಾಸ್ಟಾಗಿ ಅದು ಈ ಮರ್ಕ್ಯೂರಿ ಹರ್ಬೋ ಮಿನರಲ್ ಪ್ರಿಪ್ರೇಷನ್ ಮಾಡಿರ್ತಾರೆ. ಒಂದು ಪರ್ಟಿಕ್ಯುಲರ್ ಮೆಡಿಸಿನ್ ಬರುತ್ತೆ, ಅದು ತೊಗೊಂಡ್ಬಿಟ್ಟು ಅಗದ ಮೆಡಿಸಿನ್ ಅಂತ ಬರುತ್ತೆ, ಅದು ತೊಗೊಂಡು ಮಸಾಜ್ ಮಾಡಿಬಿಟ್ರೆ ಫಾಸ್ಟಾಗಿ ದೇಹದಲ್ಲಿರುತ್ತೆ. ಬ್ಲಡ್ ಬ್ರೈನ್ ಬ್ಯಾರಿಯರ್ ಇದು ಒಂಥರ. ಇವತ್ತಿನ್ನೂ ಜಗತ್ತಲ್ಲಿ ವಿಷಯಗಳು ನಡೀತಿದ್ದಾವೆ. ಡ್ರಗ್ ಅಂತ ಹೇಳಿದ್ರೆ ಡ್ರೈಡ್ ಹರ್ಬ್ ಅಂತ. ಮಗುಗೆ ಜ್ವರ ಬಂದಿರುತ್ತೆ, ಅದಕ್ಕೇನು ಮೆಡಿಸಿನ್ ಕೊಡೋಕ್ಕಾಗಲ್ಲ, ಏನು ಕೊಡೋಕ್ಕಾಗಲ್ಲ, ಯಾಕಂದ್ರೆ ಊರಲ್ಲಿ ತೊಗೊಳಕ್ಕಾಗಲ್ಲ. ಇನ್ನೊಂದು ಅವಾಗ ಏನು ಮಾಡಿದ್ರು, ಸೈಂಟಿಫಿಕ್ ಫಾರ್ಮಕಾಲಜಿಯವರು ಎನಿಮಾ ಕೊಟ್ಟರು. ಯಾವುದರಿಂದ? ಈ ಮೆಡಿಸಿನ್ನಿಂದ. ಆ ಟ್ರೀಟ್ಮೆಂಟು ಪಂಚಕರ್ಮ ಅಂತ ಹೇಳ್ತಕ್ಕಂಥ ಟ್ರೀಟ್ಮೆಂಟಲ್ಲಿ ಆಲ್ರೆಡಿ ಬಂದುಬಿಟ್ಟಿದೆ. ರಸೌಷಧಿ ಅಂತ ಹೇಳಿದ್ರೆ ಭಾಳ ಫಾಸ್ಟ್, ನ್ಯಾನೋ ಪಾರ್ಟಿಕಲ್, ನ್ಯಾನೋ ಟ್ರೀಟ್ಮೆಂಟ್ಸ್ ಅಂತ ಇವತ್ತು ಏನು ಬರ್ತಾ ಇದೆ, ಇದೆಲ್ಲ ಆಯುರ್ವೇದದಲ್ಲಿದೆ. ಇದಕ್ಕೆ ಬೆಳಕು ಕೊಡೋಕ್ಕೆ ನಮ್ಮ ಕಡೆಯಿಂದ ಅಥವಾ ಸೊಸೈಟಿ ಕಡೆಯಿಂದ ಅಥವಾ ಸರ್ಕಾರ ಕಡೆಯಿಂದ ಸಾಧ್ಯ ಆಗಲಿಲ್ಲ. ಬಟ್ ಇವತ್ತಿನ ಕಾಲದಲ್ಲಿ ಎಲ್ಲವೂ ಎವಿಡೆನ್ಸ್ ಬೇಸ್ಡ್ ಮಾಡ್ತಿದ್ದಾರೆ. ಎವಿಡೆನ್ಸ್ ಬೇಸ್ಡ್ ಮಾಡಿಬಿಟ್ಟು ಜನಗಳಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಒಬ್ಬರಿಲ್ಲೇ ಈ ಕ್ಯಾನ್ಸರಿಗೆ ಎಷ್ಟೋ ವರ್ಷದಿಂದ ಟ್ರೀಟ್ಮೆಂಟ್ ಕೊಡ್ತಾರೆ. ಅವ್ರಿಗೆ ಯಾರನ್ನ ಹೇಳ್ಕೊಟ್ರ? ಇಲ್ಲ, ಅವ್ರ ರಾಜ್ಯದಿಂದ ಅಥವಾ ಪೂರ್ವಜರಿಂದ ಕಲ್ಕೊಂಡು. ಅದಕ್ಕೆ ನಾವು ಮಾಡ್ತಕ್ಕಂಥ ಟ್ರೀಟ್ಮೆಂಟಲ್ಲಿ ನಾವು ಏನೂ ಮಾಡಲ್ಲ, ಡಾಕ್ಟರ್ಗಳಾಗ್ಬಿಟ್ಟು. ನಾವು ಮಾಡ್ತಿರೋದು ಎಮರ್ಜೆನ್ಸಿಗೆ ಏನು ಬೇಕೋ, ಬ್ಲಡ್ ಬ್ರೈನ್ ಬ್ಯಾರಿಯರ್ ಏನು ಕ್ರಾಸ್ ಮಾಡುತ್ತೋ ಅದಕ್ಕೆ ಮಾಡರ್ನ್ ಟೆಕ್ನಾಲಜಿ ಯೂಸ್ ಮಾಡಿಬಿಟ್ಟು ಡ್ರಗ್ ಡೆಫಿನೇಷನ್ ಫಸ್ಟ್ ಸ್ಟಾರ್ಟ್ ಮಾಡಬೇಕಾದ್ರೆ, ಇವತ್ತೊಂದು ಎಕ್ಸಾಂಪಲ್ ಹೇಳಿದರೆ, ನಿಮ್ಮ ಅಜ್ಜಿ ಕಾಲದಲ್ಲಿ ರೈಟ್ ನಿಂಬು ಶರ್ಬತ್ ಮಾಡಿಕೊಡ್ತಿರೋರು, ನಿಂಬೆಹಣ್ಣು ಹಾಕ್ಬಿಟ್ಟು ರೈಟ್. ನಿಮ್ಮ ಹೆಂಡತಿ ಬಂದಮೇಲೆ ರಾಸನ ಬಂತು, ನಿಮ್ಮ ಮಕ್ಕಳು ಬಂದಮೇಲೆ ವಿನೆಗರ್ ಬಂತು ರೈಟ್. ಅದು ಸರಿನಾ ಇದು ಸರಿನಾ? ಅಲ್ಲಿರ್ತಕ್ಕಂಥ ಜ್ಞಾನವನ್ನು ತೊಗೊಂಡುಬಿಟ್ಟೆ ಇದೆಲ್ಲ ಮಾಡಿರೋದು ಕೆಮಿಕಲ್ ಆಗಿ. ಆ ಥರದಿಂದ ಈ ವೈದ್ಯಕೀಯ ಶಾಸ್ತ್ರ ಬೆಳವಣಿಗೆ ಆಗ್ತಾ ಆಗ್ತಾ ಆಯುರ್ವೇದದಲ್ಲಿ ತನ್ನದೇ ಆದ ವೈಶಿಷ್ಟ್ಯತೆ ಇದೆ. ಆಮೇಲೆ ತನ್ನದೇ ಆದ, ಇವಾಗ ನಾವು ಹೇಳ್ತಾ ಇದ್ವಿ, ಸುಶ್ರುತನ ಇವ್ರ ಆಚಾರ್ಯರು, ಚರಕನ ಮಹಾ ಆಚಾರ್ಯರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಗಾಯಮಾರಿ ಅಂತ, ಗಾಯಕ್ಕೆ ಆರಾಮ ಮಾಡೋಕ್ಕೆ ಒಂದು ಗಾಯಮಾರಿ ಡ್ರಗ್ ಇದೆ ರೈಟ್. ಇದನ್ನೆಲ್ಲ ಗೌಣವಾಗಿಟ್ಟಿದ್ದಾರೆ. ಅದರಿಂದ ಇವತ್ತು ಪ್ಲಾಸ್ಟರ್ ಬಂತು, ಇನ್ನೊಂದು ಈ ಥರ ತೊಂದರೆಗಳಿಗೆ ಕೊಟ್ಟರು ಟ್ರೀಟ್ಮೆಂಟು. ಅದು ಆಯುರ್ವೇದದ ವಿಶೇಷತೆ. ಅದರಲ್ಲಿ ಅರ್ಜೆಂಟಿಗೂ ಮೆಡಿಸಿನ್ಸ್ ಇದೆ, ಅದರಲ್ಲಿ ಲಾಂಗ್ ರನ್ನಿಗೂ ಟ್ರೀಟ್ಮೆಂಟ್ ಇದೆ. ಅದಕ್ಕೆ ಅವಶ್ಯಕತೆ ಅನುಸಾರವಾಗಿದೆ. ಸ್ವಲ್ಪ ಅಡ್ವಾಂಟೇಜಸ್ ಡೆಫಿನೆಟ್ಲಿ ಟೆಕ್ನಾಲಜಿ ಅಪ್ರಿಷಿಯೇಟ್ ಮಾಡಬೇಕು. ವೈದ್ಯಕೀಯ ಶಾಸ್ತ್ರ ಏನು ಇವತ್ತು ಮಾಡರ್ನ್ ಅಲೋಪತಿ ಅಂತಿದ್ವಿ, ಅವರು ಎಲ್ಲ ಇನೋವೇಷನ್ಸ್ ತೊಗೊಂಡ್ಬಿಟ್ಟು ಅವ್ರು ಇನ್ನೂ ಬೆಳೆದ್ರು. ಅದು ಖುಷಿಯಾದ ಸಂಗತಿ. ಅದರಿಂದ ನಂಗೆ ಭಾಳೆಲ್ಲ ಹೆಲ್ಪ್ ಆಗ್ತಾ ಇದೆ. ಸರ್, ತಾವು ಹೇಳಿದ್ರಿ ಇದು ಎವಿಡೆನ್ಸ್ ಬೇಸ್ಡ್ ಆಯುರ್ವೇದ ಕೂಡ ಅಂತ ಹೇಳಿದ್ರಿ. ಸೊ ಬಟ್ ನೀವು ಹೇಳಿದಾಗ ಇತ್ತೀಚಿನ ವರ್ಷಗಳಲ್ಲಿ ಮತ್ತೆ ಸರ್ಕಾರದಿಂದ ಕೂಡ ಸಾಕಷ್ಟು ಮಾನ್ಯತೆ ಸಿಗ್ತಾ ಇದೆ. ಆಯುರ್ವೇದ ಸಪ್ರೇಟ್ ಇಲಾಖೆ ಕೂಡ ಅಸ್ತಿತ್ವದಲ್ಲಿದೆ. ಸೊ ಇತ್ತೀಚಿನ ಡೆವಲಪ್ಮೆಂಟ್ ಬಗ್ಗೆ ತಮಗೆ ಏನು ಅನಿಸುತ್ತೆ ಆಯುರ್ವೇದ ಕ್ಷೇತ್ರದಲ್ಲಿ? ಸರ್, ಆಯುರ್ವೇದ ಕ್ಷೇತ್ರದಲ್ಲಿ ನಾನು ಹೇಳ್ತಾ ಇದ್ದೀನಿ, ಅಬ್ದುಲ್ಲು ಆಯುರ್ವೇದ ಜಗತ್ತು ಪೂರ್ತಿ ಸುತ್ತಿದೆ. ಅಂಟಾರ್ಟಿಕಾ ಒಂದು ಖಂಡ ಬಿಟ್ಟು ಉಳಿದೆಲ್ಲ ಖಂಡಗಳು ಆಯುರ್ವೇದ ಹೆಸರಲ್ಲಿ ಸುತ್ತಿ ಬಂದಿದ್ದೀನಿ. ಅಮೇರಿಕಾ ಇರ್ಬೋದು, ಜರ್ಮನಿ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು. ಇವಾಗ ಮೊನ್ನೆ ನಿಮ್ಮ ವಿಶ್ವವಾಣಿಯವರು ಫಿಲಿಪೈನ್ಸಿಗೆ ಕರ್ಕೊಂಡೋಗಿ ಗ್ಲೋಬಲ್ ಅಚೀವ್ಮೆಂಟ್ ಅವಾರ್ಡ್ ಕೊಟ್ಟರು. ಎಲ್ಲ ಇನ್ ದ ನೇಮ್ ಆಫ್ ಆಯುರ್ವೇದ ಓನ್ಲಿ ರೈಟ್. ಇವತ್ತು ಜಗತ್ತಲ್ಲಿ ತುಂಬ ಬದಲಾವಣೆಗಳಾಗ್ತಿದ್ದಾವೆ. ಅದರಲ್ಲಿ ನಮ್ಮ ಕೆಲಸ ಕೂಡ ಇದೆ. ಮುಂಬರ್ತಕ್ಕಂಥ ನಮ್ಮ ಸ್ಟೂಡೆಂಟ್ ಫೆಟರ್ನಿಟಿ ಅವರು ಇದ್ದಾರೆ, ನಮ್ಮ ಪೂರ್ವಜರ ಕಾನ್ಸೆಪ್ಟ್ಗಳು ಇದ್ದಾವೆ. ಆಮೇಲೆ ಈ ಟೆಕ್ನಾಲಜಿಗಳು ಯುಟಿಲೈಸ್ ಮಾಡ್ತಿದ್ದೀವಿ. ಇವತ್ತಿನ ನಾಳೆ ಇದಕ್ಕೆ ಒಳ್ಳೆ ಫ್ಯೂಚರ್ ಇದೆ, ಆಲ್ರೆಡಿ ಆಗ್ತಾ ಇದೆ. 20 ವರ್ಷ ಹಿಂದೆ ಇರತಕ್ಕಂಥ ಆಯುರ್ವೇದಕ್ಕೂ ಮತ್ತು ಇವತ್ತಿಗೂ ಭಾಳ ಬದಲಾವಣೆಗಳು ಬಂದಿದೆ. ಆದರೆ ನಾವು ಅದು ಬೇಸ್ ಲೈನನ್ನು ಮರಿಬಾರ್ದು. ಅದನ್ನು ನಾವು ಮುಖ್ಯ ಉದ್ದೇಶ. ಅದು ಮರೆತು ಬಿಟ್ಟರೆ ಜೀವನ ಇಲ್ಲ ಅಂತ ನಮ್ಮ ಯೋಚನೆ. ನಾವೇನು ಮಾಡ್ತಾಯಿಲ್ಲ ಸ್ವಾಮಿ ಆಯುರ್ವೇದದಲ್ಲಿ. ಇದು ಪಂಚಕರ್ಮ ಟ್ರೀಟ್ಮೆಂಟ್ ಇರ್ಬೋದು, ಅಥವಾ ರಸಾಯನ ಟ್ರೀಟ್ಮೆಂಟ್ ಇರ್ಬೋದು, ಈ ಮಕ್ಕಳಿಗೆ ಕೊಡ್ತಕ್ಕಂಥ ಟ್ರೀಟ್ಮೆಂಟ್ ಇರ್ಬೋದು. ನಾವು ನಿಮ್ಮ ಫಿಸಿಯಾಲಜಿ ಕರೆಕ್ಟ್ ಮಾಡಿಬಿಟ್ರೆ, ಅಂದರೆ ದೇಹದಲ್ಲಿರ್ತಕ್ಕಂಥ ನಾರ್ಮಲ್ ಕಂಡೀಷನ್ ಕರೆಕ್ಟ್ ಮಾಡಿಬಿಟ್ರೆ ಡೆಫಿನೆಟ್ಲಿ ಪೇಷಂಟ್ಸ್ ವಿಲ್ ಗೆಟ್ ಆಲ್ ರೈಟ್. ಅದಕ್ಕೆ ಸಮಾಧಾನ ಇರಬೇಕು, ಸಾಂತ್ವನ ಇರಬೇಕು. ಎರಡೂ ಇಲ್ಲ ನಮ್ಮ ಹತ್ರ. ನೀವು ಸಕ್ಕರೆ ಕಾಯಿಲೆ ಅಂತ ನೋಡಿಬಿಟ್ರೆ, ಅದು ನೀವು ಹೋಗಿ ವಿಚಾರ ಮಾಡಿದರೆ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಈಸ್ ಡಯಟ್, ಅಂದರೆ ನಿಮ್ಮ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಆಗಬೇಕು. ನೆಕ್ಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಎಕ್ಸರ್ಸೈಸ್. ಥರ್ಡ್ ಲೈನ್ ಆಫ್ ಟ್ರೀಟ್ಮೆಂಟ್ ಲೈಫ್ ಮಾಡಿಫಿಕೇಷನ್. ಎಕ್ಸರ್ಸೈಸ್ ಅಂದರೆ ವ್ಯಾಯಾಮ, ಹೋಗ್ಬಿಟ್ಟು ಜಿಮ್ಮಲ್ಲಿ ಮಾಡೋದಲ್ಲ, ಅದಕ್ಕೆಲ್ಲ ಬೇರೆ ಬೇರೆ ಕಾರಣಗಳು. ಲೈಫ್ ಸ್ಟೈಲ್ ಮಾಡಿಫಿಕೇಷನ್. ನಾವು 6 ತಾಸು ಒಂದೇ ಕಡೆ ಕೂತ್ಕೊತೀವಿ, ಎದ್ದೇಳೋದೇ ಇಲ್ಲ ರೈಟ್. ಏನು ಬೇಕದು ತಿಂತೀವಿ, ರುಚಿ ಅನ್ನೋದೇ ಗೊತ್ತಿಲ್ಲ. ಈ ಲೈಫ್ ಸ್ಟೈಲ್ ಮಾಡಿಫಿಕೇಷನ್. ಕರೆಕ್ಟ್ ಟೈಮಿಂಗ್ ನಿದ್ದೆ ಮಾಡಲ್ಲ, ಕರೆಕ್ಟ್ ಟೈಮ್ ಸಂಸಾರ ಮಾಡಲ್ಲ. ಇಂಥ 108 ಕಾರಣಗಳು ಬಂದಿದ್ದಾವೆ. 4ನೇದು ಬಂದುಬಿಟ್ಟು ಮೆಡಿಸನ್.
ನಮ್ಮ ಲಿಮಿಟೇಷನ್ಸ್ ಇದೆ. ಸಮಾಜ ಸುಧಾರಣೆಗೆ ಆರೋಗ್ಯ ಭಾಳ ಮುಖ್ಯ. ಅದಕ್ಕೆ ನಾವೆಲ್ಲರದಕ್ಕೆ ಕಾಂಟ್ರಿಬ್ಯೂಷನ್ ಇದೆ, ಒಬ್ಬರದಲ್ಲಿ ಎಲ್ಲರದ್ದು ಕಾಂಟ್ರಿಬ್ಯೂಷನ್ ಇದೆ. ಹಂಗಾಗ್ಬಿಟ್ಟು ನಾವು ಎಷ್ಟು ಒಳ್ಳೇದು ಮಾಡ್ತೀವಿ ಅಷ್ಟು ಜನಗಳಿಗೆ ಒಳ್ಳೇದಾಗುತ್ತೆ ಆರೋಗ್ಯದ ಬಗ್ಗೆ ಅಂತ ನಮ್ಮ ಯೋಚನೆ. ಸರ್, ಕೊನೆಯದಾಗಿ ಅಭಿ ಆಯುರ್ನ ಮುಂದಿನ ಭವಿಷ್ಯದ ಒಂದು ಯೋಜನೆಗಳು ಅದರ ಬಗ್ಗೆ ಹೇಳ್ಬೋದು. ಜೊತೆಗೆ ಇದು ಎಲ್ಲಿ ಬರುತ್ತೆ ಕ್ಲಿನಿಕ್ಕು, ಯಾರಾದರೂ ಆಸಕ್ತರು ಬರಬೇಕಿದ್ರೆ ಅದ್ರ ಬಗ್ಗೆ ಒಂದು ಮಾಹಿತಿ. ಈ ರಾಜಾಜಿನಗರ್ ಈ ಸಂಜೆ ಭಾಳ ಹಳೆಯ ಪತ್ರಿಕೆ, ಸಾಯಂಕಾಲದ ಪತ್ರಿಕೆ, ಒಂದೇ ಪತ್ರಿಕೆ ನಡೀತಿರೋದು. ಅದ್ರ ಮೇಲೆ 3rd ಫ್ಲೋರಲ್ಲಿ ಅಭಿ ಆಯುರ್ ಹೋಲಿಸ್ಟಿಕ್ ಹೆಲ್ತ್ ಕೇರ್ ಇದೆ, ಬೆಂಗಳೂರಲ್ಲಿ. ಮುಂದಿನ ದಿನಗಳಲ್ಲಿ ಇದರದ್ದೇ ಒಂದು 50 ಬ್ರ್ಯಾಂಚ್ ಮಾಡ್ಬೇಕಂತ ಅಂದ್ಕೊಂಡಿದ್ದು. ದೇವರ ಕೃಪಾಶೀರ್ವಾದ ನಿಮ್ಮೆಲ್ಲ ಪ್ರೀತಿ ಇದ್ದರೆ ಬರುತ್ತೆ ಅಂತ ಒಂದು 50 ಬೇರೆ ಬೇರೆ ಕಡೆ ಸೆಂಟರ್ಸ್ ಮಾಡ್ಬೇಕಂತ ಯೋಚನೆ ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಈ ನಮಗೆ ಇದ್ದ ವಿದ್ಯೆ ಅಥವಾ ನಮಗಿದು ಇದ್ದ ಬುದ್ಧಿ ಜನಗಳಿಗೆ ಯುಟಿಲೈಸ್ ಆಗಲಿ ಅಂತ ನಾವು ಪುಣ್ಯವಂತರು, ನಮಗೆ ದೇವರು ವೈದ್ಯಕೀಯ ಶಾಸ್ತ್ರದಲ್ಲಿ ಮತ್ತು ಟೀಚಿಂಗ್ ಶಾಸ್ತ್ರದಲ್ಲಿ ಒಂದು ಪರಿಣಿತಿಯನ್ನು ಕೊಟ್ಟಿದ್ದಾನೆ. ನಿಮ್ಮಂಥ ಪೇಷಂಟ್ಸು ಯಾರೋ ಕಷ್ಟದಲ್ಲಿ ಬಂದರೆ ಅವರಿಗೆ ನಾವೇನು ಮಾಡೋಕ್ಕಾಗಲ್ಲ. ನಮ್ಮ ಈ ಬುದ್ಧಿ ಮತ್ತು ಅವರ ದೇಹಕ್ಕೆ ಎರಡೂ ಸಿಂಕ್ ಆದಾಗ ಅವ್ರಿಗೆ ಮುಖದಲ್ಲಿ ಒಂದು ನಗು ನೋಡಿದರೆ ಅದು ನಮಗೆ ಒಂದು ಆತ್ಮಸ್ಥೈರ್ಯ ಮತ್ತು ಆರೋಗ್ಯ ಶ್ರೇಯಸ್ಸು ಕೊಡುತ್ತೆ ಅನ್ನೋದು ವೈದ್ಯಕೀಯ ಶಾಸ್ತ್ರದ ಮಹತ್ವ. ಇಲ್ಲೇ ವೈದ್ಯಕೀಯ ಶಾಸ್ತ್ರದಲ್ಲಿ ಹೇಳ್ದಂಗಂತೆ ಧರ್ಮ ಪಾಲನೆ ಮಾಡಬೇಕು, ಅದು ನಮ್ಮ ಶ್ರೇಷ್ಠ ಕೆಲಸ. ಅದ್ರ ಜೊತೆಗೆ ಯಶಸ್ಸು ಕೂಡ ಕೊಡುತ್ತೆ ಮತ್ತು ಮೈತ್ರಿ ಕೂಡ ಕೊಡುತ್ತೆ. ಬಿಕಾಸ್ ಆಫ್ ಮೈತ್ರಿ ನೀವು ಇಲ್ಲಿ ನನ್ನ ಜೊತೆಗಿದ್ದೀರಿ ಇವತ್ತು. ಅದ್ರ ಜೊತೆಗೆ ಅರ್ಥ ಬಂದೇ ಬರುತ್ತೆ, ದುಡ್ಡು ಬಂದೇ ಬರುತ್ತೆ. ದುಡ್ಡು ಒಂದೇ ಮಾಡೋದು ನಮ್ಮ ಜೀವನ ಅಲ್ಲ, ಎಲ್ಲದಕ್ಕಿಂತ ಜಾಸ್ತಿ ಮಾನವ ಕುಲ ಸೇವೆ ಮಾಡೋದಿದೆಯಲ್ಲ ಮಾನವೀಯತೆಯಿಂದ, ಅದು ಮಾಧವನ ಕೆಲಸ ಮಾನವನ ಕೆಲಸ ಅಂತ ಯಾವ ಥರ ಹೇಳಿದಾರೋ, ರೈಟ್, ಕಾಯಕವೇ ಕೆಲಸ ಯಾವ ಥರ ಹೇಳಿದಾರೋ, ಆರೋಗ್ಯವೇ ಭಾಗ್ಯ ಅಂತ ಯಾವ ಥರ ಹೇಳಿದಾರೋ, ಅವೆಲ್ಲ ಕೊಟ್ಟಾಗ ಜನಗಳಿಂದ ನಮಗೆ ಶ್ರೇಯಸ್ಸು ಬರ್ಬೋದು. ಇದು ವೃತ್ತಿಯಿಂದ ಜೊತೆಗೆ ನಮ್ಮ ಮಕ್ಕಳಿಗೂ ಮತ್ತು ನಮ್ಮ ಸಂತತಿ ಕಾಪಾಡುವ ಈ ಒಂದು ಲಕ್ಷಣಗಳು ಕಂಡು, ಯಾಕಂದ್ರೆ ನಮ್ಮಪ್ಪ ವೈದ್ಯರಾಗಿದ್ದರು, ಅವ್ರು ಮಾಡಿದ ಪುಣ್ಯದಿಂದ ನಾನು ಇವತ್ತು ವೈದ್ಯ ಆಗಿದ್ದೀನಿ. ಇವತ್ತು ಜನಗಳಿಗೆ ನಮ್ಮಪ್ಪ ಹಳ್ಳಿ ಊರಲ್ಲಿ ಪ್ರಾಕ್ಟೀಸ್ ಮಾಡಿಬಿಟ್ಟು ಅವ್ರು ಎಷ್ಟೋ ಅಲ್ಲಿ ಸಾವಿರಗಳ ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಮಾಡಿದರು. ನಮ್ಮಣ್ಣ ಇವತ್ತು ಬೇರೆ ಬೇರೆ ಮಾಡ್ತಾರೆ. ಅವರಿಗೆ ಆಶೀರ್ವಾದ ಕೊಟ್ಟಂತ ನಿಮ್ಮ ಮನೆ ಚೆನ್ನಾಗಿರಲಿ ಅಂತ ನೀವೇನು ಆಶೀರ್ವಾದ ಮಾಡ್ತಿರೋ ಪೇಷಂಟ್ಗಳು ಆರಾಮಾದಮೇಲೆ ಆ ಅನ್ಕಂಡೀಷ್ನಲ್ ಲವ್ವಿಂದ ದೇವರು ನಮಗೆ ಶ್ರೇಯಸ್ ಕೊಡಲಿ ಅಂತ ಬಯಸ್ತಿದ್ದೀವಿ. ಇದಕ್ಕೆ ವಿಶ್ವವಾಣಿ ಎಲ್ಲ ಟೀಮ್ ನಮಗೆ ಬಂದು ಇಷ್ಟೆಲ್ಲ ಮಾಡೋದಕ್ಕೆ, ಮುಖ್ಯವಾಗಿ ಭಟ್ರ ನಮ್ಮ ಸಂಪರ್ಕ ಬಂದಿದ್ದಕ್ಕೆ, ಮತ್ತು ಸೌಮ್ಯ ಮೇಡಮ್ ಅವ್ರ ಮಡದಿ ಮತ್ತು ನಾಗಾರ್ಜುನ್, ಚಿದಾನಂದ್, ಹೋಲ್ ಟೀಮ್, ರೈಟ್, ಇವರಿಗೆಲ್ಲ ನಾವು ಕೇಶವ್ ಅವರಿಗೂ ಮತ್ತು ಗಿರಿ ಅವರಿಗೂ ತುಂಬ ಧನ್ಯವಾದಗಳು. ನಿಮ್ಮದೊಂದು ಕೋಆಪ್ರೇಷನಿಂದ ಇದು ಸಾಧ್ಯ ಆಯಿತು ಅಂತ ಧನ್ಯವಾದಗಳು. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.